ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ತೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ತಸ್ಮಾದುತ್ಸೂತ್ರಭಾಷ್ಯಸ್ಯ ಕರ್ತಾ ದುರ್ಭಾಷ್ಯಕೃದ್ಧ್ರುವಂ ಭಾಷ್ಯಕಾರಸ್ತು ಭಗವಾನ್ ಮಧ್ವೋ ವಿದ್ವಚ್ಛಿರೋಮಣಿಃ. ಸೂತ್ರಕ್ಕೆ ವಿರುದ್ಧವಾದ ಭಾಷ್ಯವನ್ನು ಯಾರು ಬರೆದಿದ್ದಾರೋ ಅಂಥವರು ಭಾಷ್ಯಕಾರರಲ್ಲ, ದುರ್ಭಾಷ್ಯಕಾರರಾಗುತ್ತಾರೆ. ಆಚಾರ್ಯರು ನಿರೂಪಣೆ ಮಾಡಿದ ಹಾಗೆ ಸೂತ್ರಗಳೆಲ್ಲ ಅದು ಪರಮಾತ್ಮನ ಗುಣಪೂರ್ಣತ್ವ, ಸಾಕಾರತ್ವ ಇದನ್ನು ಸೂಚನೆ ಮಾಡಿದೆ. ಅದನ್ನು ಬಿಟ್ಟು ಪರಮಾತ್ಮನನ್ನು ನಿರ್ಗುಣ ನಿರಾಕಾರ ಎಂಬುದಾಗಿ ಭಾಷ್ಯವನ್ನು ಬರೀತಾರೆ ಅಂತಂದರೆ ಉತ್ಸೂತ್ರ ಭಾಷ್ಯ, ಸೂತ್ರಕ್ಕೆ ವಿರುದ್ಧವಾದಂತಹ ಭಾಷ್ಯವನ್ನು ಬರೆದಿದ್ದಾರೆ. ಈಗ ಸೂತ್ರ ಭಾಷ್ಯ ಅಂದರೆ ಸೂತ್ರದ ಅರ್ಥವನ್ನು ತಿಳಿಸುವಂಥ ಭಾಷ್ಯ. ಉತುಸೂತ್ರ ಭಾಷ್ಯ ಅಂದರೆ ಸೂತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳ್ತಕ್ಕಂಥ ಭಾಷ್ಯ ಅಂತ ಅರ್ಥ. ಅದರಿಂದ ಇವರು ಸೂತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳುತ್ತಾ ಇದ್ದಾರೆ. ಅದರಿಂದಾಗಿ ಭಾಷ್ಯಕಾರರಾಗಲಿಕ್ಕೆ ಸಾಧ್ಯ ಇಲ್ಲ, ದುರ್ಭಾಷ್ಯಕೃತ. ಅವರು ದುರ್ಭಾಷ್ಯಕಾರರು ಅಂತ ಆಗ್ತಾರೆ, ದುರ್ಭಾಷ್ಯವನ್ನು ರಚನೆ ಮಾಡಿದವರು ಅಂತ ಆಗ್ತಾರೆ. ಆಚಾರ್ಯರು ಮಧ್ವಃ ವಿದ್ವಚ್ಛಿರೋಮಣಿ, ಯಾವ ವಿದ್ವಾಂಸರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು, ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ಅಂತಹ ಶ್ರೀಮದಾಚಾರ್ಯರು ಬರೆದಂತಹ ಭಾಷ್ಯ ಅದು ಸೂತ್ರಕ್ಕೆ ಅನುಗುಣವಾಗಿದೆ. ಆದ್ದರಿಂದ ಭಾಷ್ಯಕಾರ. ಸೂತ್ರಾರ್ಥೋ ವರ್ಣ್ಯತೆ ಯತ್ರ, ಭಾಷ್ಯಕಾರರಂತೆ ಭಾಷ್ಯದ ಲಕ್ಷಣ ಏನು? ಸೂತ್ರದ ಅರ್ಥವನ್ನು ಹೇಳಬೇಕು. ಆಚಾರ್ಯರು ಸೂತ್ರದ ಅರ್ಥವನ್ನು ಹೇಳಿದ್ದಾರೆ, ಆದ್ದರಿಂದ ಭಾಷ್ಯಕಾರರಾದರು. ಉಳಿದವರು ಸೂತ್ರಾರ್ಥ ಹೇಳಿಲ್ಲ, ಸೂತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿದ್ದಾರೆ. ಅದರಿಂದಾಗಿ ಅವರು ಭಾಷ್ಯಕಾರರಲ್ಲ, ದುರ್ಭಾಷ್ಯಕಾರರಾಗುತ್ತಾರೆ. ತದ್ಭಾಷ್ಯಕಾರೋಹಮಿತಿ ಬ್ರುವನ್ಯಃ ಹೇಳ್ತಾರೆ. ಏನು ಅವರಿಗೆ ಅವರಿಗೆ ತಿಳಿದ ಅರ್ಥವನ್ನು ಹೇಳಿದ್ದಾರೆ, ಸೂತ್ರಕಾರಿಗೆ ಅಭಿಮತವಾದ ಅಲ್ಲ. ತಸ್ಮಾತ್ ಹಿಂದೆ ಹೇಳಿದ ಕಾರಣದಿಂದ ಉತ್ಸೂತ್ರ ಭಾಷ್ಯಸ್ಯ ಸೂತ್ರಕ್ಕೆ ವಿರುದ್ಧವಾದ ಭಾಷ್ಯವನ್ನು ಕರ್ತ ರಚನೆ ಮಾಡುವವನು ಧ್ರುವಂ ನಿಶ್ಚಯವಾಗಿಯೂ ದುರ್ಭಾಷ್ಯಕೃತ ದುರ್ಭಾಷ್ಯವನ್ನು ರಚನೆ ಮಾಡಿದವನಾಗುತ್ತಾನೆ. ವಿದ್ವಚ್ಛಿರೋಮಣಿ ವಿದ್ವಾಂಸರಲ್ಲಿ ಶ್ರೇಷ್ಠರಾದ ಭಗವಾನ್ ಪೂಜ್ಯರಾದ ಮಧ್ವಃ ತು ಮಧ್ವಾಚಾರ್ಯರು ಭಾಷ್ಯಕಾರ ಅವರೇ ಸೂತ್ರಕ್ಕೆ ಸರಿಯಾದ ಅರ್ಥವನ್ನು ಹೇಳಿದ್ರಿಂದ ಭಾಷ್ಯಕಾರರು. ತಸ್ಮಾತ್ ಹಿಂದೆ ಹೇಳಿದ ರೀತಿಯಲ್ಲಿ ಉತ್ಸೂತ್ರ ಭಾಷ್ಯಸ್ಯ ಕರ್ತ ಸೂತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳುವ ಭಾಷ್ಯ ರಚನೆ ಮಾಡಿದವರು ಧ್ರುವಂ ನಿಶ್ಚಯವಾಗಿಯೂ ದುರ್ಭಾಷ್ಯಕೃತ ದುರ್ಭಾಷ್ಯವನ್ನು ರಚನೆ ಮಾಡಿದವರು.
ವಿದ್ವಚ್ಛಿರೋಮಣಿ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಭಗವಾನ್ ಪೂಜ್ಯರಾದ ಮಧ್ವಸ್ತು ಮಧ್ವಾಚಾರ್ಯರೇ ಭಾಷ್ಯಕಾರ. ಅವರು ಸೂತ್ರಾನುಗುಣವಾದ ಅರ್ಥವನ್ನು ಹೇಳಿದ್ರಿಂದ ಭಾಷ್ಯಕಾರರಾಗಿದ್ದಾರೆ. ಏನು ಅದೇ ಯಾರು ಪರಮಾತ್ಮನನ್ನು ಸಾಕಾರ ಸಗುಣ ಎಂಬುದಾಗಿ ಹೇಳ್ತಾರೋ ಅವರೇ ಸರಿಯಾದ ಭಾಷ್ಯಕಾರರು. ಹಾಂ, ಯಾರು ಭಾಷ್ಯಕಾರರಾಗುತ್ತಾರೆ? ಸೂತ್ರಕ್ಕೆ ಅನುಗುಣವಾದ ಅರ್ಥವನ್ನು ಹೇಳುವವರು ಅವರೇ ಭಾಷ್ಯಕಾರರಾಗ್ತಾರೆ. ಯಾರು ಸೂತ್ರಕ್ಕೆ ಅನುಗುಣವಾದ ಅರ್ಥ ಹೇಳಲಿಲ್ವೋ, ವಿರುದ್ಧವಾದ ಅರ್ಥ ಹೇಳಿದ್ದಾರೆ, ಅವರು ಭಾಷ್ಯಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹಿಂದೆ ವಿಷಯ ಬಂದದ್ದು ಅವರು ಪರಮಾತ್ಮ ಸಾಕಾರ ಸಗುಣ ಅಂತ ಹೇಳಿದ್ರು. ಅದಕ್ಕೆ ವಿರುದ್ಧವಾದ ಅರ್ಥ ಹೇಳುವವರು ಏನಾಯ್ತಾಗಿದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಹಾಂ, ಸೂತ್ರದಲ್ಲಿ ಸಗುಣತ್ವ ಸಾಕಾರತ್ವ ಪ್ರತಿಪಾದಿತವಾಗಿದೆ. ಆ ಅರ್ಥವನ್ನು ನಾವು ಪ್ರತಿಪಾದನೆ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ದುರ್ಭಾಷ್ಯಕ್ಕೆ. ಇದು ಪರಮಾತ್ಮ ಸಗುಣ ಸಾಕಾರ. ಪರಮಾತ್ಮನಲ್ಲಿ ಗುಣ ಇದೆ, ಅನಂತ ಗುಣಗಳಿದೆ. ಅನಂತ ಗುಣವುಳ್ಳಂತಹ ಜೀವ ಪರಮಾತ್ಮ ಜೀವರಿಗಿಂತ ಬೇರೆ. ಪರಮಾತ್ಮನ ಅನಂತ ಗುಣಪೂರ್ಣತ್ವವನ್ನು ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದರೆ ಪರಮಾತ್ಮ ಅಲ್ಪ ಗುಣವುಳ್ಳ ಜೀವನಿಗಿಂತ ಬೇರೆ. ಐಕ್ಯ ಇಲ್ಲ ಅಂತ ಹೇಳಬೇಕು. ಐಕ್ಯ ಇದೆ ಅಂತಾದರೆ ಅವಾಗ ನಿರ್ಗುಣ ನಿರಾಕಾರ ಆಗ್ತಾನೆ. ಐಕ್ಯ ಇದ್ದರೆ ನಿರ್ಗುಣ ನಿರಾಕಾರ ಹೇಳಬೇಕು. ಐಕ್ಯ ಇಲ್ಲ ಅಂತ ಹೇಳಿದ್ರೆ ಭೇದ. ಐಕ್ಯ ಇಲ್ಲ ಅನ್ನೋದು ಭೇದ ಹೇಳಿದಂತೆ ಆಯಿತು. ಐಕ್ಯ ಯಾಕಿಲ್ಲ ಅಂತಂದರೆ ಪರಮಾತ್ಮ ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಪರಮಾತ್ಮನಲ್ಲಿ ಈ ಜೀವರಿಗಿರ್ತಕ್ಕಂಥ ಶರೀರದಿಂದ ಹುಟ್ಟು ಆ ಶರೀರ ರೂಪವಾದಂತಹ ಪ್ರಾಕೃತಿಕ ಶರೀರ ರೂಪವಾದ ಆಕಾರ ಇಲ್ಲ. ಇದರಿಂದ ಪರಮಾತ್ಮನಿಗೆ ಜೀವರಿಂದ ಭೇದವನ್ನು ಭೇದವೇ ಇದೆ. ಇದಾನೀಂ ಪರಭಾಷ್ಯಕಾರಂ ನಿಂದನ್ ಸ್ವಮೂಲ ಭಾಷ್ಯಕಾರಂ ಸ್ತೌತಿ. ಪರಭಾಷ್ಯಕಾರರ ನಿಂದನೆ ಮಾಡುತ್ತಾ ಸ್ವಮೂಲ ಭಾಷ್ಯಕಾರ, ತಮ್ಮ ಗ್ರಂಥಕ್ಕೆ ಮೂಲವಾದಂತಹ ಭಾಷ್ಯ, ಅದಕ್ಕೆ ಕರ್ತೃಗಳ್ಯಾರು ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಮೂಲ ಅಂದರೆ ಯುಕ್ತಿಮೂಲ, ಯುಕ್ತಿಮಲ್ಲಿಕ. ಸ್ವ ಅಂದರೆ ಯುಕ್ತಿಮಲ್ಲಿಕ. ಯುಕ್ತಿಮಲ್ಲಿಕೆಗೆ ಮೂಲವಾದದ್ದು ಯಾವುದು? ಆಚಾರ್ಯರ ಭಾಷ್ಯ. ಆ ಭಾಷ್ಯವನ್ನು ಬರೆದವರು ಆಚಾರ್ಯರು, ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಸ್ಮಾತ್ ಉಕ್ತ ಪ್ರಕಾರಾತ್ ಉತ್ಸೂತ್ರ ಭಾಷ್ಯಸ್ಯ ಏನರ್ಥ? ಸೂತ್ರ ವಿರೋಧಿ ಭಾಷ್ಯಸ್ಯ ಅಂತ. ಉತ್ಸೂತ್ರ ಭಾಷ್ಯ ಅಂದರೆ ಸೂತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳುವವರು. ಉತ್ಸೂತ್ರ ಭಾಷ್ಯ. ಉತ್ಸೂತ್ರ ಅಂದರೂ ಕೂಡ ಸೂತ್ರಕ್ಕೆ ವಿರುದ್ಧವಾದದ್ದು ಅಂತಲೇ ಅರ್ಥ. ಉತ್ಸೂತ್ರ ಅಂದರೆ ಸೂತ್ರಕ್ಕೆ ವಿರುದ್ಧವಾದದ್ದು. ಸೂತ್ರಕ್ಕೆ ವಿರುದ್ಧವಾದ ಭಾಷ್ಯ. ಉತ್ಸೂತ್ರ ಅಂದರೆ ಸೂತ್ರ ವಿರುದ್ಧ. ಅದನ್ನು ಭಾಷ್ಯ, ಅದನ್ನು ಅರ್ಥವನ್ನು ಹೇಳ್ತಾರೆ. ಹಾಗೆ ಅರ್ಥ. ಉತ್ಸೂತ್ರ ಭಾಷ್ಯ, ಸೂತ್ರ ವಿರುದ್ಧವಾದ ಅರ್ಥವನ್ನು ಹೇಳುವ ಭಾಷ್ಯ ಅಂತಲೇ ಅರ್ಥ. ವಿದ್ವಚ್ಛಿರೋಮಣಿ ಸುಮಧ್ವ ಸಮಧ್ವ ಮಧ್ವ ಏವ ಭಾಷ್ಯಕಾರ. ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಸ ಮಧ್ವ, ಆ ಮಧ್ವಾಚಾರ್ಯರೇ ಮಧ್ವಯೇವ, ಅವರೇ ಭಾಷ್ಯಕಾರರು. ಸೂತ್ರೋಕ್ತ ಸೂಚಿತ ಸಕಲ ಪ್ರಮೇಯ ಪ್ರಪಂಚನ ಪರಾಯಣತ್ವಾದಿತಿ ಭಾವ ಅಂತ. ಸೂತ್ರದಲ್ಲಿ ಉಕ್ತವಾದ, ಸೂತ್ರದಲ್ಲಿ ಸೂಚಿತವಾದ. ಸೂತ್ರ ಉಕ್ತ, ಸೂಚಿತ. ಜನ್ಮಾದ್ಯಸೇಯತಃ ಸೂತ್ರನೇ ಹೇಳಿದ್ದು, ಜಗಜನ್ಮಾದಿ ಕಾರಣ.
ಅದನ್ನು ಆಚಾರ್ಯ ಹೇಳಿದ್ರು. ಅವರು ಜಗಜ್ಜನ್ಮಾದಿ ಕಾರಣತ್ವ ಇರೋದು ತಟಸ್ಥ ಲಕ್ಷಣ ಅಂಥೇಳಿ ಅವಿದ್ಯೆಯಲ್ಲಿದೆ ಅಂತ ಹೇಳ್ತಾರೆ. ಅದರಿಂದ ಸೂಕ್ತೋಕ್ತವನ್ನು ಹೇಳಿಲ್ಲ. ಸೂಚಿತ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಅಂದರೆ ಹಸ್ತಪಾದಾದಿಗಳಿದೆ ಅಂತ ಹೇಳದಂತೆ ಆಯಿತು. ಭಗವಂತನು ಜಗಜ್ಜನ್ಮಾದಿ ಕಾರಣ ಅಂದರೆ ಜಗದ್ ನಿರ್ಮಾತೃಗೆ ಬೇಕಾದ ಜ್ಞಾನಾದಿಗಳಿದೆ, ಜ್ಞಾನಾದಿ ಗುಣ ಇದೆ, ಅವನಿಗೆ ಆನಂದ ಇದೆ, ಪ್ರಯೋಜನಕ್ಕೋಸ್ಕರ ಮಾಡಲ್ಲ ಅಂತ ಈ ರೀತಿಯಲ್ಲಿ ಇದೆಲ್ಲ ಸೂತ್ರದಲ್ಲಿ ಹೇಳಿದ್ದಲ್ಲ, ಸೂಚಿತ. ಸೂತ್ರೋಕ್ತ ಸೂತ್ರ ಸೂಚಿತ ಸಕಲ ಪ್ರಮೇಯ, ಏನೇನು ಪ್ರಮೇಯಗಳಿದೆಯೋ ಅದನ್ನು ಪ್ರಪಂಚನ ಪರಾಯಣತ್ವ, ಇವರು ವಿಸ್ತಾರ ಮಾಡೋದರಲ್ಲಿ ಆಸಕ್ತರಾಗಿದ್ದಾರೆ. ಅತಃ ಪರಕೃತಂ ಭಾಷ್ಯಂ ಭಾಷ್ಯಂ ನಾಭೂತ್ ಸಭಾಂತರೇ ತಸ್ಮಾ ಸೂತ್ರೋದಿತೋ ಹ್ಯರ್ಥೋ ನಿರಾಕರ್ತುಂ ನ ಶಕ್ಯತೆ. ಸೂತ್ರದಲ್ಲಿ ಹೇಳಿರುವಂಥ ಅರ್ಥ ಅದನ್ನು ನಿರಾಕರಣೆ ಮಾಡಬೇಕು ಅಂದರೆ ಮಾತಾಡಬೇಕು ಅಲ್ವಾ? ಮಾತಿನ ಮೂಲಕ ನಿರಾಕರಣೆ ಮಾಡಬೇಕು. ಆದರೆ ಭಾಷ್ಯಂ ಪರಕೃತಂ ಭಾಷ್ಯಂ ನ ಅಭೂತ್, ಇನ್ನೊಬ್ಬರು ಮಾಡಿರುವಂಥ ಭಾಷ್ಯ ಇದೆಯಲ್ಲ ಅದು ಸಭೆಯಲ್ಲಿ ಹೇಳಲಿಕ್ಕೆ ಯೋಗ್ಯ ಅಲ್ಲ, ಭಾಷ್ಯ ಅಲ್ಲ. ಭಾಷಿತುಂ ಯೋಗ್ಯಂ ಭಾಷ್ಯಂ, ಮಾತಾಡಲಿಕ್ಕೆ ಯೋಗ್ಯವಾದದ್ದು ಆಗಿದ್ದರೆ ಆವಾಗ ಏನಾಗಬೇಕಾಯಿತು, ನಾವು ಹೇಳುವ ಅರ್ಥವನ್ನು ಖಂಡನೆ ಮಾಡ್ಬೋದಾಗಿತ್ತು. ಯಾವಾಗ ಮಾತಾಡಲಿಕ್ಕೆ ಯೋಗ್ಯ ಅಲ್ಲ ಅಂತಾಯಿತು ಆವಾಗ ನಾವು ಹೇಳುವ ಅರ್ಥ ಖಂಡನೆ ಮಾಡಲಿಕ್ಕಾಗತ್ತಾ? ಅದರಿಂದ ಭಾಷ್ಯಂ ಭಾಷ್ಯಂ ನಾಭೂತ್, ಒಂದರ್ಥ ಭಾಷ್ಯ ಭಾಷ್ಯ ಅಲ್ಲ ಅಂತ ಅರ್ಥ. ಪರಕೃತಂ ಭಾಷ್ಯಂ ಭಾಷ್ಯಂ ನ, ಅವರ ಭಾಷ್ಯ ಭಾಷ್ಯ ಅಲ್ಲ. ಯಾಕಲ್ಲ? ಉತ್ಸೂತ್ರ ಆಗಿದೆ, ಸೂತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳ್ತಾ ಇದೆ, ಆದ್ದರಿಂದ ಭಾಷ್ಯ ಭಾಷ್ಯ ಅಲ್ಲ. ಅಷ್ಟೇ ಅಲ್ಲ, ಭಾಷ್ಯ ಅಲ್ಲ, ಅದರಿಂದಾಗಿ ಸಭಾಂತರೇ ಭಾಷ್ಯಂ ನಾಭೂತ್, ಅದು ಜನರಿರುವಂಥ ಸಭೆಯಲ್ಲಿ ಹೇಳಲಿಕ್ಕೆ ಯೋಗ್ಯವೂ ಕೂಡ ಅಲ್ಲ. ಭಾಷ್ಯವು ಭಾಷ್ಯ ಅಲ್ಲ ಒಂದರ್ಥ, ಎರಡನೇದು ಭಾಷ್ಯವು ಭಾಷ್ಯ ಅಲ್ಲ, ಹೇಳಲಿಕ್ಕೆ ಯೋಗ್ಯ ಅಲ್ಲ. ಆದ್ದರಿಂದ ವಿಪರೀತ ಅರ್ಥ ಅಲ್ಲ, ಎರಡರ್ಥ. ಅವರ ಸೂತ್ರ ಭಾಷ್ಯ ಅಲ್ಲ, ಅವರ ಸೂತ್ರ ಭಾಷೆ ಹೇಳಲಿಕ್ಕೆ ಯೋಗ್ಯನೂ ಅಲ್ಲ. ಹೇಳಲಿಕ್ಕೆ ಯೋಗ್ಯ ಅಲ್ಲ, ಆದ್ದರಿಂದ ನಮ್ಮ ಸಿದ್ಧಾಂತವನ್ನು ಖಂಡನೆ ಮಾಡಲಿಕ್ಕಾಗಲ್ಲ. ಹೇಳಲಿಕ್ಕೆ ಯೋಗ್ಯವಾದರೆ ತಾನೇ ಖಂಡನೆ ಮಾಡಲಿಕ್ಕಾಗುತ್ತೆ, ಹೇಳಲಿಕ್ಕೆ ಯೋಗ್ಯ ಅಲ್ಲ ಅಂದರೆ ಖಂಡನೆ ಮಾಡಲಿಕ್ಕಾಗಲ್ಲ. ತಸ್ಮಾ ಸೂತ್ರೋದಿತೋ ಹ್ಯರ್ಥಃ ನಿರಾಕರ್ತುಂ ನ ಶಕ್ಯತೆ. ಆದ್ದರಿಂದ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಅರ್ಥ ಅದು ಸೂತ್ರೋದಿತವಾದ ಅರ್ಥ, ಅದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೂತ್ರ ಉದಿತವಾದದ್ದು. ನಾವು ಆಚಾರ್ಯ ಹೇಳಿದಂಥ ಅರ್ಥ ಸೂತ್ರಕ್ಕೆ ಅನುಗುಣವಾದ ಅರ್ಥ, ಅದನ್ನು ನಿರಾಕರಣೆ ಮಾಡಲಿಕ್ಕಾಗಲ್ಲ. ಏನು? ಅದನ್ನೇ ನಿಮ್ಮ ಗುರುಗಳು ಹೇಳಿದ್ದನ್ನೇ ನಾವು ಇಷ್ಟು ತಪ್ಪಿದೆ ಅಂತ ತೋರಿಸ್ತಾ ಇದ್ದೇವೆ. ನಿಮ್ಮ ಗುರುಗಳು ಹೇಳಿದ್ದಾರೆ ಅಂತ ನೀವು ಒಪ್ಕೊಳ್ತೀರಾ, ಅದನ್ನೇ ನಾವು ಹೇಳ್ತಾ ಇರೋದು. ಅದರಲ್ಲಿ ಎಷ್ಟು ವಿರುದ್ಧ ಇದೆ, ವಿರೋಧ ಇದೆ, ವಿರುದ್ಧವಾದದ್ದಿದೆ ತೋರಿಸ್ತಾ ಇದೆ. ಎಲ್ಲೂ ಯಾರು ಹೇಳಿದ್ದು ಒಪ್ಕೊಳ್ಳಲ್ಲ, ಹೇಳೋದು ಯಾರಿಗೆ ಒಪ್ಕೋಬೇಕು ಅಂತ ಸರಿ ಅಂತ ಅನ್ಸುತ್ತೋ ಅವ್ರು ಒಪ್ಕೋತಾರೆ, ಇಲ್ಲ ಅಂದರೆ ಒಪ್ಕೊಳ್ಳಲ್ಲ. ಗಂಡ ಹೆಂಡತಿಗೆ ಜಗಳ ಆದಾಗ ಗಂಡ ಹೇಳಿದ ಹೆಂಡತಿ ಒಪ್ಕೋತಾಳ, ಹೆಂಡತಿ ಹೇಳಿದ್ದನ್ನು ಗಂಡ ಒಪ್ಕೋತಾನ? ಇಲ್ಲ, ಅಂದರೆ ನಡೀತಾ ಇರುತ್ತೆ ಅಷ್ಟೇ. ಆದರೆ ಇದು ಹಾಗಲ್ಲ, ಇದು ತತ್ವ ವಿಷಯ. ಆದ್ದರಿಂದ ಗಂಡ ಹೆಂಡತಿ ಜಗಳ ಅದು ಪರವಾಗಿಲ್ಲ, ಆದರೆ ಇದು ಮಾತ್ರ ತತ್ವ ಯಾವಾಗಲೂ ಒಂದೇ ಇರುತ್ತೆ. ತತ್ವ ಎರಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಒಂದೋ ಗಂಡ ಹೇಳಿದ್ದು ಸರಿ ಇರುತ್ತೆ, ಹೆಂಡತಿ ಹೇಳಿದ್ದು ಸರಿ ಇರುತ್ತೆ, ಒಪ್ಕೊಳ್ಳಲ್ಲ ಅಷ್ಟೇ ಇವರು. ಅದರಲ್ಲಿ ಎರಡೂ ಸರಿ ಅಲ್ಲ, ಒಂದೇ ಸರಿ. ಹಾಗೆ ಇಲ್ಲೂ ಕೂಡ ವಿರೋಧ ಇದೆ ಅಂದರೆ ಒಂದೇ ಸರಿ. ಯಾವ ಸರಿ ಅಂತಂದರೆ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಯುಕ್ತಿಯಿಂದ, ಇದೇ ಸರಿ, ಅವ್ರು ಹೇಳಿದ ಸರಿ ಅಲ್ಲ ಅಂತ ನಿರ್ಣಯ ಮಾಡಿ ತರ್ತಾ ಇದ್ದಾರೆ.
ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ. ಈಗ ಈ ಏನು ನಿಷ್ಕಾಮ ಕರ್ಮದಿಂದ ಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ ಬಂದ ಮೇಲೆ ಧ್ಯಾನ, ಧ್ಯಾನದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ದೇವರ ಪ್ರಸಾದ, ಆಮೇಲೆ ಮೋಕ್ಷ. ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಬಂದರೆ ತತ್ವ ದೃಢ ಆಗುತ್ತೆ. ತತ್ವ ದೃಢ ಆದ ಮೇಲೆ ಧ್ಯಾನ ಮಾಡಬೇಕದನ್ನು. ಧ್ಯಾನ ಮಾಡಿದ್ರಿಂದ ದೇವರ ಸಾಕ್ಷಾತ್ಕಾರ ಆಗುತ್ತೆ. ಅದು ಅಪರೋಕ್ಷ ಜ್ಞಾನ. ಅತಃ ಆದ್ದರಿಂದ ಸಭಾಂತರೇ ಸಭೆಯ ಮಧ್ಯದಲ್ಲಿ ಪರಕೃತಂ ಭಾಷ್ಯಂ ಇತರರಿಂದ ಮಾಡಲ್ಪಟ್ಟಂತಹ ಭಾಷ್ಯವು ನ ಅಭೂತ್ ಆಗಲಿಲ್ಲ, ಅಂದರೆ ಹೇಳಲಿಕ್ಕೆ ಯೋಗ್ಯವಾದದ್ದಲ್ಲ. ತಸ್ಮಾತ್ ಆದ್ದರಿಂದ ಸೂತ್ರೋದಿತಃ ಸೂತ್ರದಿಂದ ಹೇಳಲ್ಪಟ್ಟಂತಹ ಅರ್ಥ ಪ್ರಮೇಯವು ನಿರಾಕರಿಸಲು ನ ಶಕ್ಯತೆ ಸಾಧ್ಯವಾಗುವುದಿಲ್ಲ. ಅತಃ ಆದ್ದರಿಂದ ಸಭಾಂತರೆ ಸಭೆಯ ಮಧ್ಯದಲ್ಲಿ ಪರಕೃತಂ ಭಾಷ್ಯಂ ಇತರರಿಂದ ರಚಿತವಾದಂತಹ ಭಾಷ್ಯಂನ ಅಭೂತ್ ಭಾಷ್ಯವೇ ಆಗಲಿಲ್ಲ, ಹೇಳಲಿಕ್ಕೂ ಯೋಗ್ಯ ಆಗಲಿಲ್ಲ. ತಸ್ಮಾತ್ ಆದ್ದರಿಂದ ಸೂತ್ರೋದಿತಃ ಸೂತ್ರದಿಂದ ಹೇಳಲ್ಪಟ್ಟಂತಹ ಅರ್ಥ ಪ್ರಮೇಯವು ನಿರಾಕರಿಸಲು ನ ಶಕ್ಯತೆ ಸಾಧ್ಯವಾಗುವುದಿಲ್ಲ. ಅಧುನಾ ಪರಭಾಷ್ಯೆ ಭಾಷ್ಯಶಬ್ದ ಏವ ಅನುಚಿತಃ ಇತ್ಯಾಹ. ಹಿಂದೆ ಭಾಷ್ಯಕಾರರಲ್ಲ ಅಂತ ಹೇಳಿದರು. ಇವಾಗ ಭಾಷ್ಯದಲ್ಲಿ ಭಾಷ್ಯ ಶಬ್ದ ಯೋಗ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧುನಾ ಯಾಕೆ ಸೂತ್ರೋಹಿತವಾಗಿ ಅರ್ಥ ನಿರಾಕರ್ತು ನ ಶಕ್ಯತೆ. ಹೌದು. ಅಧುನಾ ಪರಭಾಷ್ಯೆ ಇತರರ ಭಾಷ್ಯದಲ್ಲಿ ಭಾಷ್ಯ ಶಬ್ದ ಏವ ಅನುಚಿತ, ಭಾಷ್ಯ ಶಬ್ದವೇ ಯೋಗ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಃ ಅಂದರೆ ಸೂತ್ರ ವಿರೋಧಿ ಭಾಷ್ಯತ್ವ, ಸೂತ್ರಕ್ಕೆ ವಿರುದ್ಧವಾದಂಥ ಅರ್ಥವನ್ನು ಹೇಳುವ ಭಾಷ್ಯ. ಆದ್ದರಿಂದ ಸಭಾಂತರೆ ಅಂದರೆ ವಿದ್ವತ್ ಸಭಾ ಮಧ್ಯೆ, ಜ್ಞಾನಿಗಳಿರುವಂತಹ ಸಭೆಯ ಮಧ್ಯದಲ್ಲಿ ಭಾಷ್ಯಂ ಅಂದರೆ ಭಾಷಿತುಂ ಯೋಗ್ಯಂ, ಮಾತಾಡಲಿಕ್ಕೆ ಯೋಗ್ಯವಾದದ್ದು ಅಲ್ಲ. ಅತಃ ಅತ್ರ ಭಾಷ್ಯತ್ವಮಪಿ ನ ಶೋಭತೆ ಇತಿ ಭಾವ. ಹೇಳಲಿಕ್ಕೆ ಯೋಗ್ಯ ಅಲ್ಲ ಅಂತಂದಮೇಲೆ ಅಲ್ಲಿ ಭಾಷ್ಯತ್ವ ಇಲ್ಲ ಅಂತ ಹೇಳದಂತೆ ಆಯಿತು. ತಸ್ಮಾತ್ ಸೂತ್ರ ಪ್ರತಿಕೂಲ ಭಾಷ್ಯಸ್ಯ ಭಾಷಣ ಅಯೋಗ್ಯತ್ವ. ಆದ್ದರಿಂದ ಅಂದರೆ ಏನರ್ಥ, ಸೂತ್ರಕ್ಕೆ ಪ್ರತಿಕೂಲವಾದ ವಿರುದ್ಧವಾದ ಅರ್ಥವನ್ನು ಹೇಳ್ತಕ್ಕಂಥ ಭಾಷ್ಯ ಇದೆಯಲ್ಲ, ಅದು ಹೇಳಲಿಕ್ಕೆ ಯೋಗ್ಯ ಅಲ್ಲ, ಮಾತಾಡಲಿಕ್ಕೆ ಯೋಗ್ಯ ಅಲ್ಲ. ಆದ್ದರಿಂದಾಗಿ ಮಾತಾಡಿದ್ರೆ ನಿರಾಕರಣೆ ಮಾಡ್ಬೋದು, ಹೇಳಲಿಕ್ಕೆ ಯೋಗ್ಯ ಅಲ್ಲ ಅಂದಮೇಲೆ ನಿರಾಕರಣೆ ಮಾಡೋದು ಹೇಗೆ? ಭಾಷ್ಯವೇ ಅಲ್ಲ ಅದು. ಆದ್ದರಿಂದ ಮಾತಾಡಲಿಕ್ಕೆ ಯೋಗ್ಯ ಅಲ್ಲ, ನಿರಾಕರಣೆ ಮಾಡೋದು ಹೇಗೆ? ಮಾತಾಡಲಿಕ್ಕೆ ಯೋಗ್ಯ ಅಲ್ಲ ಅಂದಮೇಲೆ, ಭಾಷಣ ಯೋಗ್ಯ ಅಲ್ಲ ಅಂದಮೇಲೆ ನಿರಾಕರಣೆ ಮಾಡಲಿಕ್ಕಾಗಲ್ಲ ಸಿದ್ಧಾಂತವನ್ನು. ಸಚಸಿತ್ಯಧನಾಭ್ಯಾಂಚ ಇತ್ಯಾಹ ಭೇದಂ ಸಯುಕ್ತಿಕಂ ದ್ವಿಶಾಖಾ ಸಮ್ಮತಿಂ ಭೇದೇನೈನಮಧೀಯತೆ ಉಭಯೇಪೀತಿ ಸೂತ್ರೇಸೌ ಭೇದೋಕ್ತ್ಯಾ ಚಾನ್ಯತಾಂ ಕ್ವಚಿತ್ ಭೇದಸ್ಯ ವ್ಯಪದೇಶಾಚ್ಚ ಅನ್ಯ ಇತ್ಯತ್ರ ಸ ಸೂತ್ರಕೃತೆ. ಮುಂದೆ ಸೂತ್ರಗಳಿಂದಲೇ, ಸೂತ್ರ ಸೂಚಿತವಾದದ್ದು ಅಂತ ಇಂದು ಹೇಳಿದ್ರು. ಇವಾಗ ಸೂತ್ರದಿಂದಲೇ ಭೇದ ಉಕ್ತವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಿಂದೆ ಸೂತ್ರ ಸೂಚಿತವಾದದ್ದು ಅಂತ ಹೇಳಿದರು. ಸೂತ್ರ ಸೂಚಿತವಾಗಿರ್ತಕ್ಕಂಥದ್ದಲ್ಲ, ಸೂತ್ರವೇ ಭೇದವನ್ನು ಹೇಳಿದೆ ಎಂಬತಕ್ಕಂಥದ್ದನ್ನು ಇವಾಗ ಹೇಳ್ತಾ ಇದ್ದಾರೆ. ಆದ್ದರಿಂದ ಸೂತ್ರದಲ್ಲಿ ಭೇದವನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಭೇದ ಎಂಬತಕ್ಕಂಥದ್ದು ಅದು
ಸೂತ್ರಗಳ ಮುಖ್ಯ ಪ್ರತಿಪಾದ್ಯ ಅರ್ಥ ಆಗಿರಬೇಕು. ಹಾಗಾದರೆ ಸೂತ್ರಗಳಿಗೆ ಎಲ್ಲಿ ತಾತ್ಪರ್ಯ? ಭೇದವನ್ನು ಪ್ರತಿಪಾದನೆ ಮಾಡೋದರಲ್ಲಿ ಅನ್ನೋದು ಸಿದ್ಧವಾಗುತ್ತೆ. ಆದ್ದರಿಂದ ಭೇದ ಸೌರಭದ ಮುಖ್ಯಾರ್ಥ, ಭೇದ ಸೌರಭದ ಮುಖ್ಯಾರ್ಥ ಭೇದ ಅದ ಸೂತ್ರಗಳಲ್ಲಿ ಉಕ್ತವಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸಚ ಸ್ಥಿತ್ಯದನಾಭ್ಯಾಂಚ ಇತ್ಯಾಹ ಅಂತ ಸೂತ್ರಕಾರರು ಅವರ ಸೂತ್ರ ಇದು. ಸ್ಥಿತ್ಯದನಾಭ್ಯಾಂಚ ಅಂತ ಒಂದು ಸೂತ್ರ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರಮಾತ್ಮ ಯಾವಾಗಲೂ ಸ್ಥಿತಿ, ಜೀವ ಅದನ, ಜೀವ ತಿಂತಾನೆ, ಪರಮಾತ್ಮ ತಿಂದೇ ಇದ್ದರೂ ಕೂಡ ಇದ್ದಾನೆ, ತಿಂದರೂ ಹೋಗ್ತಾನೆ. ತಿನ್ಸಾಯಿ ಅಂತಾರಲ್ಲ, ಹಾಗೆ ಈ ಜೀವ ತಿನ್ಸಾಯ್ತಾನೆ. ಅದನ ಅಂದರೆ ತಿನ್ನೋದು. ಏನು ತಿನ್ನೋದು? ಕರ್ಮಫಲ. ಕರ್ಮಫಲ ಭೋಕ್ತೃತ್ವ ಜೀವನಿಗಿದೆ. ಪರಮಾತ್ಮ ಸ್ಥಿತಿ, ಅದನ ಇಲ್ಲ, ಅವನಿದ್ದಾನೆ. ಹೀಗೆ ಪರಮಾತ್ಮನಿಗೆ ಇರುವಿಕೆಯನ್ನು, ಜೀವನಿಗೆ ಕರ್ಮಫಲ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಹೀಗೆ ವಿರುದ್ಧವಾದ ಧರ್ಮವನ್ನು ಹೇಳಿದ್ದಾರೆ. ವಿರುದ್ಧ ಧರ್ಮ ಇದ್ದಲ್ಲಿ ಭೇದ ಇರಲೇಬೇಕು. ಆದ್ದರಿಂದ ಸ್ಥಿತಿ ಮತ್ತು ಅದನ ಎಂಬತಕ್ಕಂತಹ ಪರಮಾತ್ಮನಲ್ಲಿ ಸ್ಥಿತಿತ್ವ ರೂಪ, ಜೀವನಲ್ಲಿ ಕರ್ಮಫಲ ಭೋಕ್ತೃತ್ವ ರೂಪವಾದಂತಹ ವಿರುದ್ಧ ಧರ್ಮವನ್ನು ಹೇಳಿರೋದರಿಂದಾಗಿ ಜೀವ ಪರಮಾತ್ಮರಿಗೆ ಭೇದ ಇದೆ ಅಂತ ಸಿದ್ಧವಾಗುತ್ತೆ. ಹಾಗೆ ಇದು ಯುಕ್ತಿ. ಸ್ಥಿತ್ಯವಾದನ ಎಂಬತಕ್ಕಂಥದ್ದು ಯುಕ್ತಿಯಿಂದ ಸಿದ್ಧವಾದದ್ದು ಒಪ್ಪಲೇಬೇಕು. ಹೇಳಿದೆ ಅನ್ನೋದಕ್ಕಿಂತ ಯುಕ್ತಿ ಸಿದ್ಧವಾದದನ್ನು ಒಪ್ಪಲೇಬೇಕು. ಇಲ್ಲಿ ಒನ್ನೆ ಇದೆ ಅನ್ನೋ ಹೇಳಿದೆ, ನೀವು ಒಪ್ಪಬೇಕು ಅಂತಿಲ್ಲ. ಹೊಗೆ ಇದೆ, ನೀವು ಒಪ್ಪಲೇಬೇಕು ಅಲ್ವಾ? ಅಂದರೆ ಹೇಳಿದ್ದಾರೆ ಅನ್ನೋದು ಒಪ್ಪೋದು ಬೇರೆ, ಯುಕ್ತಿಯಿಂದ ಒಪ್ಪೋದು ಬೇರೆ. ಯುಕ್ತಿ ಇದೆ ಅಂತಾದರೆ ಒಪ್ಪಲೇಬೇಕಾಗುತ್ತೆ. ಹಾಗಿಲ್ಲಿ ಸ್ಥಿತಿ ಮತ್ತು ಅದನ ಎಂಬತಕ್ಕಂಥದ್ದು ಜೀವ ಪರಮಾತ್ಮರ ಭೇದಕ್ಕೆ ಯುಕ್ತಿ. ಯಾಕೆ? ವಿರುದ್ಧ ಧರ್ಮ ಉಳ್ಳವರು, ಅಂದರೆ ವಿರುದ್ಧ ಧರ್ಮ ಉಳ್ಳವರಾದ್ದರಿಂದ ಜೀವ ಪರಮಾತ್ಮರು ಭಿನ್ನರಾಗಿರಬೇಕು ಅಂತ. ಹಾಗೆ ಇನ್ನು ಅನೇಕ ಶಾರೀರಶ್ಚೋಭಯೋಪಿ ಭೇದೇನೈನಮಧೀಯತೆ ಅಂತ ಒಂದು ಸೂತ್ರ. ಶಾರೀರಶ್ಚ ಉಭಯೇಪಿ ಭೇದೇನೈನಂ ಅಧೀಯತೆ ಅಂತ. ಯಾವ ಶರೀರ ಒಳಗಡೆ ಇರತಕ್ಕಂಥವನು ಅಂತರ್ಯಾಮಿ ಯಾರು ಅಂತಂದರೆ ಜೀವ ಅಲ್ಲ, ಅದು ಪರಮಾತ್ಮನೇ. ಯಾಕೆ ಅಂತಂದರೆ ಯಹ ಆತ್ಮನಿ ತಿಷ್ಠನ್ ಯಹ ವಿಜ್ಞಾನೇ ತಿಷ್ಠನ್ ಅಂತ ಕಾಣ್ವ ಶಾಖ ಮಾಧ್ಯಂದಿನ ಶಾಖ ಎರಡೂ ಕಡೆಯಲ್ಲಿಯೂ ಕೂಡ ಏನು ಹೇಳಿದ್ದಾರೆ? ಜೀವನಲ್ಲಿ ಇರುವವನು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಶರೀರದ ಒಳಗಡೆ ಇರತಕ್ಕಂಥವನು ಯಾರಾಗಬೇಕು? ಜೀವ ಅಲ್ಲ, ಜೀವನ ಒಳಗಡೆ ಇರತಕ್ಕಂಥವನೇ ಅಂತರ್ಯಾಮಿ ಅಂತ. ಹೀಗೆ ಜೀವನ ಒಳಗಡೆ ಇರುವವನು ಪರಮಾತ್ಮ. ಹಾಗಾದ್ರೆ ಜೀವ ಪರಮಾತ್ಮ ಏನಾಯಿತು? ಭಿನ್ನರಾಗಿದ್ದಾರೆ ಎಂಬುದಾಗಿ ಅಂತರ್ಯಾಮಿ ಜೀವನಲ್ಲ, ಮತ್ತು ಜೀವನ ಒಳಗಡೆ ಇರತಕ್ಕಂಥವನು ಪರಮಾತ್ಮ ಎಂಬುದಾಗಿ ಉಭಯ ಎರಡು ಮಾಧ್ಯಂದಿನ ಶಾಖ ಕಾಣುವ ಶಾಖ ಎರಡೂ ಶಾಖೆಯವರು ಆ ಶ್ರುತಿಯಲ್ಲಿ ಉಕ್ತವಾಗಿದೆ ಅಂತ. ಯಹ ಆತ್ಮನಿ ತಿಷ್ಠನ್ ಆತ್ಮನಃ ಅಂತರಃ ಎಂ ಆತ್ಮಾನ ವೇದ ಯಸ್ಯ ಆತ್ಮ ಶರೀರಂ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಯಾವುದು? ಇದು ಕಾಣುವ ಶಾಖ. ಯ ವಿಜ್ಞಾನೇ ತಿಷ್ಠನ್ ಯಹ ವಿಜ್ಞಾನಾದಂತರಃ ಎಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಇದು ಮಾಧ್ಯಂದಿನ ಶಾಖದಲ್ಲಿ. ಶಾರೀಶ್ ಹೌದು, ಮೊದಲನೇ ಪಾದದಲ್ಲಿ. ಶಾರೀರಶ್ಚೋಭಯೋಪಿ ಭೇದ ನಮ್ಮ ಎರಡನೇ ಪಾದದಲ್ಲಿ ಸಮನ್ವಯ ಅಧ್ಯಾಯ ಎರಡನೇ ಪಾದ. ಲಿಂಗಾತ್ಮಕ ಶಬ್ದ ಸಮನ್ವಯ ಮಾಡಬೇಕು. ಆಮೇಲೆ ಇನ್ನೊಂದು ಸೂತ್ರದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಏನಂತ? ಭೇದಸ್ಯ ವ್ಯಪದೇಶಾಚ್ಚ ಅನ್ಯಃ ಇತ್ಯತ್ರ ಸೂತ್ರಕೃತ. ಓಂ ಭೇದ ವ್ಯಪದೇಶಾಚ್ಚ ಅನ್ಯಃ ಭೇದ ವ್ಯಪದೇಶಾತ್ ಇತ್ಯಾದಿ ಸೂತ್ರಗಳಿಂದಲೂ ಕೂಡ ಭೇದವನ್ನೇ ಹೇಳಿದ್ದಾರೆ. ಹೀಗೆ ಸ್ಥಿತ್ಯದನಾಭ್ಯಾಂಚ ಎಂಬತಕ್ಕಂಥ ಸೂತ್ರದಿಂದ ಸೂತ್ರಕಾರರು ಭೇದವನ್ನು ಹೇಳಿದ್ದಾರೆ. ಶಾರೀರಶ್ಚೋಭಯೋಪಿ ಭೇದೇನೇನ ಮದೀಯತೆ ಭೇದೇನ ಏನ ಮದೀಯತೆ ಎಂಬುದಾಗಿಯೂ ಕೂಡ ಭೇದವನ್ನೇ ಸೂತ್ರಕಾರರು ಹೇಳಿದ್ದಾರೆ. ಭೇದ ವ್ಯಪದೇಶಾಚ್ಚ ಅನ್ಯ ಭೇದವನ್ನು ಹೇಳಿರೋದರಿಂದ ಈ ಆನಂದಮಯ ಪರಮಾತ್ಮನಿಗಿಂತ ಜೀವನಿಗಿಂತ ಭಿನ್ನನಾದಂತಹ ಜೀವ
ಜೀವನಿಗಿಂತ ಭಿನ್ನನಾದ ಪರಮಾತ್ಮ. ಆನಂದಮಯ ಯಾರು ಅಂತಂದರೆ ಅನ್ಯ, ವೇದ ವ್ಯಪದೇಶ ಅಂತ ಜೀವನಿಗಿಂತ ಬೇರೆಯಾದ ಪರಮಾತ್ಮನನ್ನೇ ಆನಂದಮಯ ಎಂಬುದಾಗಿ ಕೂಡ ಹೇಳಿದ್ದಾರೆ. ಈ ರೀತಿಯಲ್ಲಿ ಭೇದವನ್ನು ಹೇಳ್ತಕ್ಕಂಥ ಸೂತ್ರ ಇದೆ. ಈ ಸೂತ್ರಕ್ಕೆ ಅನುಗುಣವಾಗಿ ಜೀವ ಪರಮಾತ್ಮರಿಗೆ ಭೇದವನ್ನೇ ಹೇಳಬೇಕು. ಅಲ್ಲಿ ದ್ವಾಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ ಅನ್ಯ ಅಭಿಚಾಕಶೀತಿ ಅಂತಿದೆ. ಒಬ್ಬ ಜೀವ ಅದನ, ಅನ್ಯ ಪಿಪ್ಪಲಂ ಸ್ವಾದಿ ಅತ್ತಿ. ಆದರೆ ಇನ್ನೊಬ್ಬ ಇದ್ದಾನೆ, ಅಲ್ಲೇ ಕರ್ಮಫಲ ಭೋಗ ಇಲ್ಲ ಅಂತ ಒಬ್ಬನಿಗೆ ಕರ್ಮಫಲ ಭೋಕ್ತೃತ್ವವನ್ನು, ಇನ್ನೊಬ್ಬನಿಗೆ ಇರುವಿಕೆಯನ್ನು ಹೇಳಿದ್ದ. ಅಂದರೆ ಕರ್ಮಫಲ ಭೋಗ ಮಾಡದೇ ಇದ್ದಾನೆ. ಒಬ್ಬ ಊಟ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಊಟ ಮಾಡ್ತಾ ಇಲ್ಲ. ಇಬ್ಬರು ಒಂದೇನೋ ಬೇರೆನೋ? ಇಬ್ಬರು ಕೂತಿದ್ದಾರೆ. ಒಬ್ಬ ಊಟ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಊಟ ಮಾಡಿ ಬಂದಿದ್ದ, ನಿಮ್ಮ ಫ್ರೆಂಡು ಪಕ್ಕ ಕೂತಿದ್ದಾನೆ, ಹೊಟ್ಟೆ ತುಂಬಿದೆ ಅಂತ. ಹಾಗಾದ್ರೆ ಇಬ್ಬರು ಒಂದೇನಾ? ಇಲ್ಲ. ಯಾಕೆ ಒಬ್ಬ ಸುಮ್ಮನೆ ಕೂತಿದ್ದಾನೆ, ಒಬ್ಬ ತಿಂತಾ ಇದ್ದಾನೆ ಅಂತ ಹೇಳ್ತೀರ. ನೋಡಿದವರಿಗೆಲ್ಲ ಗೊತ್ತಾಗುತ್ತೆ. ತಿಂತಾ ಇರೋನು ಬೇರೆ, ಕೂತವನು ಬೇರೆ. ಹಾಗೆ ದೇವರು ಹೊಟ್ಟೆ ತುಂಬಿದೆ, ಕೂತಿದ್ದಾನೆ. ನಮಗೆ ಹಸಿವಾಗಿದೆ, ತಿಂತಾ ಇದ್ದೇವೆ, ನೋಡ್ತಾ ಇದ್ದಾನೆ ದೇವರು. ಹಾಗಾದರೆ ನೋಡುವ ಪರಮಾತ್ಮ, ತಿನ್ನುವ ಜೀವ ಒಂದೇನಾ? ಬೇಕಾದ್ರೆ ಮಾಡಲಿ. ಈ ಕರ್ಮಫಲ ಭೋಗ ಹೇಳ್ತಾ ಇರೋದು, ಪ್ರಳಯ ಕಾಲದಲ್ಲಿ ಕರ್ಮಫಲ ಭೋಗ ದೇವರಿಗಲ್ಲ. ಇಲ್ಲಿ ಈ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಅದನ ಯಾವುದು? ಅದನ್ನ ಇಟ್ಕೊಳ್ರಿ, ಎಲ್ಲಿದೋ ಇರೋದಲ್ಲ. ಅತ್ತಾಚರಾಚರ ಗ್ರಹಣ ಅಲ್ಲಿ ಅದನ ಹೇಳಿದ್ದಾರೆ, ಅದು ಬೇರೆ. ಇಲ್ಲಿ ಹೇಳಿರ್ತಕ್ಕಂಥ ಅದನ ಅದೇನೇ ಯಾವುದು? ಸ್ಥಿತ್ಯದನಾಭ್ಯಾಂಚ ಎಂಬಲ್ಲಿ ವಾಸುಪರ್ಣ ಶ್ರುತ್ಯುಕ್ತವಾದದ್ದು. ವಾಸುಪರ್ಣ ಶ್ರುತ್ಯುಕ್ತವಾಗಿರ್ತಕ್ಕಂಥ ಸ್ಥಿತಿ ಮತ್ತು ಅದನ, ಇದರಿಂದ ಏನು ಹೇಳದಂತೆ ಆಯಿತು? ಭೇದನ. ಅಂದರೆ ಅದನ ಅಂತಂದರೆ ಕರ್ಮಫಲ ಭೋಕ್ತೃತ್ವವನ್ನು ಹೇಳಿದ್ದು ಹೊರತು ಸರ್ವ ಜೀವ ಭೋಕ್ತೃತ್ವವನ್ನು ಹೇಳಿದ್ದಲ್ಲ. ಅದು ಬೇರೆ ಕಡೆಯಲ್ಲಿ ಹೇಳಿದ್ದಾರೆ, ಅದು ಪರಮಾತ್ಮನಲ್ಲಿದೆ. ಕರ್ಮಫಲ ಭೋಕ್ತೃತ್ವ ಪ್ರಸಕ್ತವಾದದ್ದು ಅದಿಲ್ಲ. ಹಾಗಾದರೆ ಇವರಿಬ್ಬರಲ್ಲಿ ವಿರುದ್ಧವಾದ ಧರ್ಮವನ್ನು ಹೇಳಿದ್ದಾರೆ. ಆದ್ದರಿಂದ ಏನಿರಬೇಕು? ವಿರುದ್ಧ ಧರ್ಮಾಧಿಕರಣತ್ವ ಇರೋದರಿಂದ ಭೇದ ಇರಲೇಬೇಕು. ಯಾವುದನ್ನ? ಹೌದು. ಏನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ? ಅವನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದನ್ನು ಸ್ವೀಕಾರ ಮಾಡ್ತಾನೆ. ದೃಷ್ಟಿಯವ ಸ್ವೀಕರೋಮ್ಯ. ಪರಮಾತ್ಮ ನೋಡ್ತಾನಷ್ಟೆ. ಅದರ ಸ್ವೀಕಾರ ಮಾಡಿದ್ದು ಯಾವುದನ್ನು? ತನ್ನ ಸ್ವಾಖ್ಯ ರೂಪವನ್ನು ಸ್ವೀಕಾರ ಮಾಡಿತ್ತು. ನಾವು ನಿರ್ಮಾಣ ಮಾಡಿದ ಪದಾರ್ಥಗಳಲ್ಲಿ ಭಗವಂತನ ರೂಪ ಇದೆ. ಆ ಭಗವಂತನ ರೂಪ, ಅದನ್ನು ಭಗವಂತ ಸ್ವೀಕಾರ ಮಾಡಿದ ಅಷ್ಟೇ. ಅದನ್ನು ನಾವು ನೈವೇದ್ಯ ಮಾಡಬೇಕಾದ್ರೆ ಏನು ಚಿಂತನೆ ಮಾಡಬೇಕು? ಪದಾರ್ಥಗಳಲ್ಲಿರುವ ರೂಪ, ಅಲ್ಲಿ ಎದುರುಗಡೆ ಇರತಕ್ಕಂಥ ಪರಮಾತ್ಮನ ರೂಪ, ನನ್ನ ಹೃದಯದಲ್ಲಿರ್ತಕ್ಕಂಥ ರೂಪ, ಇದು ಒಂದು. ಇದೇ ನೈವೇದ್ಯ. ನಿಮ್ಗೆ ಹೊಟ್ಟೆ ತುಂಬುತ್ತಾ? ನಿಮ್ಮನ್ನು ಎದುರುಗಡೆ ಪದಾರ್ಥ ಎಲ್ಲ ಹಾಕಿ ಆಯಿತಾ, ಕೂಡಿಸಿ ನಿಮ್ಮೊಳಗಿರುವ ಪದಾರ್ಥದೊಳಗಿರೋ ನನ್ನೊಳಗಿರುವ ಪದಾರ್ಥ ಒಂದೇ ಅಂತೇಳಿ ಹೊಟ್ಟೆ ತುಂಬುತ್ತಾ? ದೇವರಿಗೆ ತುಂಬ ಸ್ಥಿತಿ ಅದೇನೇ. ಪೂರ್ಣ ಫಲ ಕೊಡ್ತಾರೆ. ನಾವು ಅಷ್ಟು ಮಾಡಿದೆವಲ್ಲ. ಈ ಪದಾರ್ಥದಲ್ಲಿರುವ ರೂಪ, ಆ ಬಿಂಬರೂಪಿ ನನ್ನಲ್ಲಿರುವ ಪರಮಾತ್ಮ ಒಂದೇ ಅಂತ ನಾವು ಆ ಪದಾರ್ಥಗಳ ರೂಪವನ್ನು ಅನುಸಂಧಾನ ಮಾಡಿದ್ದರಿಂದ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ್ದರಿಂದ ನಮಗೆ ಒಳ್ಳೆಯ ಪದಾರ್ಥವನ್ನೇ ಕೊಡ್ತಾನೆ, ಫಲ ಕೊಡ್ತಾನೆ. ಸಾರಭೋಕ್ತ. ಸಾರುಭೋಕ್ತ ಅಲ್ಲ, ಸಾರಭೋಕ್ತ. ಅಥರ್ವಣೋಪನಿಷತ್. ಹಾಗೆ ಸಹ ಆ ಸೂತ್ರಕಾರರು ಸ್ಥಿತ್ಯದನಾಭ್ಯಾಂಚ,
ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರವನ್ನು ರಚನೆ ಮಾಡಿ ಸಯುಕ್ತಿಕಂ ಯುಕ್ತಿ ಸಹಿತವಾಗಿ ಭೇದವನ್ನು ಆಹಾ ಹೇಳಿದ್ದಾರೆ. ಉಭಯೇಪಿ ಭೇದೇನೈನಮಧೀಯತೆ ಶಾರೀರಶ್ಚೋಭಯೋಪಿ ಭೇದೇನೈನಮಧೀಯತೆ ಎಂಬತಕ್ಕಂಥ ಸೂತ್ರದಲ್ಲಿ ದ್ವಿಶಾಖಾ ಸಮ್ಮತಿಂ ಕಾಣ್ವ ಮಾಧ್ಯಂದಿನ ಎರಡು ಶಾಖೆಗಳ ಸಮ್ಮತಿಯನ್ನು ಭೇದ ವಿಷಯದಲ್ಲಿ ಆಹಾ ಹೇಳಿದ್ದಾರೆ. ಸಹ ಆಯಾವ ಸೂತ್ರಕಾರರು ಕ್ವಚಿತ್ ಕೆಲವು ಕಡೆ ಭೇದವ್ಯಪದೇಶಾಚ್ಚ ಅನ್ಯ ಭೇದವ್ಯಪದೇಶಾಚ್ಚಾನ್ಯ ಎಂಬ ಸೂತ್ರದಲ್ಲಿ ಭೇದೋಕ್ತ್ಯ ಅನ್ಯ ಎಂಬತಕ್ಕಂತಹ ಭೇದವಚನದಿಂದ ಅನ್ಯತಾಂಚ ಅನ್ಯತ್ವವನ್ನು ಕೂಡ ಆಹಾ ಹೇಳಿದ್ದಾರೆ. ಸಚ ಆ ಸೂತ್ರಕಾರರಾದರೂ ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರವನ್ನು ರಚನೆ ಮಾಡಿ ಸಯುಕ್ತಿಕಂ ಯುಕ್ತಿ ಸಹಿತವಾಗಿ ಭೇದವನ್ನು ಆಹಾ ಹೇಳಿದ್ದಾರೆ. ಉಭಯೇಪಿ ಭೇದೇನೈನಮಧೀಯತೆ ಅಂತ ಅಲ್ಲಿ ಭೇದೇನೈನಮಧೀಯತೆ ಉಭಯೇಪಿ ಅಂತ ಇದೆ. ಅದಕ್ಕೆ ಶಾರೀರಶ್ಚೋಭಯೇಪಿ ಭೇದೇನೈನಮಧೀಯತೆ ಎಂಬತಕ್ಕಂತಹ ಸೂತ್ರದಲ್ಲಿ ಭೇದ ವಿಷಯದಲ್ಲಿ ದ್ವಿಶಾಖಾ ಸಮ್ಮತಿಂ ಕಾಣ್ವ ಮಾಧ್ಯಂದಿನ ಎಂಬತಕ್ಕಂತಹ ಎರಡು ಶಾಖೆಗಳ ಸಮ್ಮತಿಯನ್ನು ಆಹಾ ಹೇಳಿದ್ದಾರೆ. ಸಹ ಆ ಸೂತ್ರಕಾರರು ಕ್ವಚಿತ್ ಕೆಲವು ಕಡೆಯಲ್ಲಿ ಭೇದಸ್ಯ ವ್ಯಪದೇಶಾಚ್ಚ ಅನ್ಯ ಅಂದರೆ ಭೇದವ್ಯಪದೇಶಾಚ್ಚಾನ್ಯ ಎಂಬತಕ್ಕಂತಹ ಸೂತ್ರದಲ್ಲಿ ಭೇದೋಕ್ತ್ಯ ಅನ್ಯ ಎಂಬತಕ್ಕಂಥ ಪದದಿಂದ ಭೇದವನ್ನು ಹೇಳುವುದರಿಂದ ಅನ್ಯತ್ತಾಂಚ ಅನ್ಯತ್ವವನ್ನು ಕೂಡ ಆಹಾ ಹೇಳಿದ್ದಾರೆ. ಅಧುನಾ ಸಾಕ್ಷಾತ್ ಸೂತ್ರೈರೇವ ಭೇದ ಸೌರಭ ಮುಖ್ಯಾರ್ಥಭೂತ ಜೀವೇಶ್ವರ ಭೇದ ಸಾಧನ ಪ್ರಕಾರಂ ದರ್ಶಯತಿ. ಈಗ ಸಾಕ್ಷಾತ್ತಾಗಿ ಸೂತ್ರಗಳಿಂದಲೇ ಭೇದ ಸೌರಭ ಮುಖ್ಯಾರ್ಥ ಭೇದ ಸೌರಭದ ಮುಖ್ಯ ವಿಷಯ ಯಾವುದು? ಜೀವೇಶ್ವರ ಭೇದ. ಆ ಜೀವೇಶ್ವರ ಭೇದ ಸಾಧನವನ್ನು ಪ್ರಕಾರವನ್ನು ಹೇಗೆ ಸಾಧನೆ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸಚ ಇತಿ ಸಹ ಸೂಚನೆಯಾಪಿ ಅರ್ಥಸಾಧಕ ಸೂತ್ರಕರ್ತ ವ್ಯಾಸಃ. ಹಿಂದೆ ಸೂಚನೆಯಿಂದ ಅವರು ಹೇಳಬೇಕಾದ ವಿಷಯವನ್ನು ಸಮರ್ಥನೆ ಮಾಡುವವರು. ಅದರಿಂದ ಸೂಚನೆಯ ಅಪಿ ಅರ್ಥಸಾಧಕ ಸೂತ್ರಕರ್ತ, ಸೂಚನೆಯಿಂದಲೇ ವಿಷಯವನ್ನು ಸಮರ್ಥನೆ ಮಾಡ್ತಕ್ಕಂತಹ ಅಂತಹ ಸೂತ್ರಕಾರರು ಮುಂದೆ ಸೂಚನೆಯಿಂದ ಅಲ್ಲ ಮತ್ತು ನೇರವಾಗಿ ಶಬ್ದದಿಂದಲೇ ಅಂತ ಅರ್ಥ. ಸ್ಥಿತ್ಯದನಾಭ್ಯಾಂಚ ಇತಿ ಸೂತ್ರೇ ಸ್ಥಿತಿ ಅದನಾಭಾವೇ ಪಿ ಸುಖೇನ ವರ್ತನಂ. ಸ್ಥಿತ್ಯದನಾಭ್ಯಾಂಚ ಎಂಬತಕ್ಕಂಥ ಸೂತ್ರದಲ್ಲಿ ಸ್ಥಿತಿ ಅಂದ್ರೇನು? ಅದನಾಭಾವೇಪಿ ಸುಖೇನ ವರ್ತನ. ತಿನ್ನಲಿಲ್ಲ ಅಂದರೂ ಕೂಡ ಸುಖದಿಂದ ಇರಬೇಕು. ಏಕಾದಶಿ ತಿನ್ನಲ್ಲ, ಅಯ್ಯೋ ದ್ವಾದಶಿ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇರೋದು. ಸುಖದಿಂದ ಇರ್ತಾನ? ಇಲ್ಲ. ಅದು ಉಪವಾಸ ಇದ್ದಾನೆ, ಆದರೆ ತಿನ್ನಲಿಲ್ಲ ಅಂತಂದರೆ ಸುಖದಿಂದ ಇರಬೇಕು. ದಶಮಿ ಹೇಗಿದ್ನೋ ಹಾಗೇ ಏಕಾದಶಿ ಇರಬೇಕು. ಆಗ್ತಾ 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 ಸಾಯಂಕಾಲ ಆಗ್ತಾ 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 ಆಮೇಲೆ ತಾನಾಗೆ ಕೆಳಗೆ ಬಿದ್ದೋಗ್ತಾನೆ. ಅದರಿಂದ ಅದನ್ಯ ಅಭಾವೇ ತಿನ್ನಲಿಲ್ಲ ಅಂತಾದರೂ ಕೂಡ ಸುಖೇನ ವರ್ತನ, ಹಿಂದೆ ಹೇಗಿದ್ನೋ ಹಾಗೇ ಇದ್ದಾನೆ. ಯಾರು? ಅದೇ ಸ್ಥಿತಿ, ಅದು ಪರಮಾತ್ಮನಿಗಿದೆ. ಅದನಂ ಕರ್ಮಫಲ ಭಕ್ಷಣ. ಅದನ ಅಂದರೆ ಕರ್ಮಫಲ ಭೋಗ. ದೇಹಾಖ್ಯ ವೃಕ್ಷೇ ಜೀವ ಪರಮಾತ್ಮಾಖ್ಯೌ ದ್ವೌ ಕಿಲ ಸುಪರ್ಣೌ. ದೇಹ ಎಂಬತಕ್ಕಂಥ ವೃಕ್ಷದಲ್ಲಿ ಜೀವ ಪರಮಾತ್ಮ ಎಂಬುದಾಗಿ ಎರಡು ಪಕ್ಷಿಗಳು. ತತ್ರ ಜೀವ ಕರ್ಮಫಲ ಅಶನಾಭಾವಿ ಜೀವಿತಮಪಿ ನ ಶಕ್ನೋತಿ ಅಂತ. ಜೀವ ಕರ್ಮಫಲ ಭೋಗ ಮಾಡಲಿಲ್ಲ ಅಂತಾದರೆ ಅವನಿಗೆ ಬದುಕಲಿಕ್ಕೆ ಆಗಲ್ಲ. ಪರಮಾತ್ಮತು ಪರಿಪೂರ್ಣತ್ವ, ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನು ತದಭಾವೇಪಿ, ಅವನಲ್ಲಿ ಕರ್ಮಫಲ ಭೋಗ ಇಲ್ಲ ಅಂದರೂ ಕೂಡ ಸುಖೀಕಿಲ್ಲ, ಅವನು ಸುಖಿಯಾಗೇ ಇದ್ದಾನೆ. ಏವಂ ಈದೃಕ್ ವಿರುದ್ಧ ಧರ್ಮಯೋ ಅಪಿ ಸೂತ್ರೇ ಏವ ಸ್ಪಷ್ಟ ಮುಕ್ತತ್ವಾತ್. ಈ ರೀತಿಯಲ್ಲಿ ಎರಡು ಧರ್ಮಗಳನ್ನು, ಸುಖವಾಗಿರುವಿಕೆ, ಅದನ ಇಲ್ಲದೇನೆ ಸುಖವಾಗಿರುವಿಕೆ, ಅವಶ್ಯವಾಗಿ ಕರ್ಮಫಲ ಭೋಕ್ತೃ ಮಾಡೋದರಿಂದ ಇರುವಿಕೆ, ಕರ್ಮಫಲ ಭೋಗ ಪುರಸ್ಸರವಾಗಿರುವಿಕೆ, ಕರ್ಮಫಲ ಭೋಗ ಮಾಡದೇ ಸುಖದಿಂದ ಇರುವಿಕೆ ಎಂಬತಕ್ಕಂತಹ ವಿರುದ್ಧ ಧರ್ಮಗಳನ್ನು ಸೂತ್ರದಲ್ಲೇ ಹೇಳಿರೋದರಿಂದಾಗಿ ಸಯುಕ್ತಿಕಂ ಇತ್ಯುಕ್ತಂ. ಅದರಿಂದ
ಆ ವಾದಿರಾಜರು ಹೇಳ್ತಾರೆ, ಸಯುಕ್ತಿಕಂ ಭೇದಮ ಯುಕ್ತಿ ಸಹಿತವಾಗಿ. ಯಾಕೆ ವಿರುದ್ಧ ಧರ್ಮವನ್ನು ಹೇಳಿರೋದ್ರಿಂದ ವಿರುದ್ಧ ಧರ್ಮ ಇದ್ದಲ್ಲಿ ಭೇದ ಒಪ್ಪಲೇಬೇಕು. ಅದೇ ಭೇದ ವ್ಯಪದೇಶಾಚಾನ್ಯ ಇತಿ ಸೂತ್ರಾದ್ ಅನುವೃತ್ತ ಅನ್ಯಪದಸ್ಯ ಯಥಾಯೋಗಂ ವಿಭಕ್ತೇಃ ಗ್ರಾಹ್ಯತ್ವಾತ್ ಅನ್ಯೋ ಜೀವಪರಮಾತ್ಮೌ ಇತಿ ಸಾಧ್യമಪಿ ಹೇತು ಪ್ರತಿಪಾದಕೆ ಅಸ್ಮಿನ್ ಸೂತ್ರೇ ಅಭಿಮತಂ. ಹಾಗೆಯೇ ಭೇದ ವ್ಯಪದೇಶಾಚಾನ್ಯ ಎಂಬತಕ್ಕಂಥ ಸೂತ್ರದಿಂದ ಅನ್ಯ ಎಂಬತಕ್ಕಂತಹ ಪದವನ್ನು ಇಲ್ಲಿಗೆ ಅನುವೃತ್ತಿ ಮಾಡಿಕೊಳ್ಬೇಕು. ಭೇದ ವ್ಯಪದೇಶಾಚ ಅನ್ಯ ಎಂಬತಕ್ಕಂಥ ಸೂತ್ರದಿಂದ ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರಕ್ಕೆ ಅನ್ಯ ಎಂಬತಕ್ಕಂಥ ಶಬ್ದವನ್ನು ಅನುವೃತ್ತಿ ಮಾಡಿಕೊಳ್ಬೇಕು. ಅನ್ಯ ಎಂಬತಕ್ಕಂಥ ಶಬ್ದವನ್ನು ಅನುವೃತ್ತಿ ಮಾಡಿಕೊಂಡು ಅದನ್ನು ದ್ವಿವಚನಾಂತವಾಗಿ ವಿಭಾಗ ನಾವು ಪರಿಣಾಮ ಮಾಡಿಕೊಳ್ಬೇಕು. ಅನ್ಯ ಅಂತಿದೆ, ಅನ್ಯೌ ಅಂತ ಅರ್ಥ. ಜೀವ ಪರಮಾತ್ಮನೌ ಅನ್ಯೌ. ಯಾಕೆ ಸ್ಥಿತ್ಯದನ ರೂಪ ವಿರುದ್ಧ ಧರ್ಮಾಧಿಕರಣತ್ವ ಅಂತ ಯುಕ್ತಿಯನ್ನು ಹೇಳಿದಂತೆ ಆಯಿತು. ಯಥಾಯೋಗಂ ವಿಭಕ್ತೇ ಗ್ರಾಹ್ಯತ್ವಾತ್ ಅನ್ಯೋ ಜೀವ ಪರಮಾತ್ಮನವಿತಿ ಸಾಧ್ಯವೇ. ಆದ್ದರಿಂದ ಇಲ್ಲಿರುವಂತಹ ವಿಷಯಕ್ಕೆ ಅನುಗುಣವಾಗಿ ವಿಭಕ್ತಿಯನ್ನು ವಿಪರಿಣಾಮ ಮಾಡಿಕೊಳ್ಬೇಕು. ಆದ್ದರಿಂದ ಅನ್ಯೌ ಜೀವ ಪರಮಾತ್ಮನೌ ಅಂತ, ಜೀವ ಪರಮಾತ್ಮರು ಭಿನ್ನರಾಗಿದ್ದಾರೆ ಅನ್ನೋದು ಸಾಧ್ಯ. ಹೇತು ಪ್ರತಿಪಾದಕ್ಕೆ ಅಸ್ಮಿನ್ ಸೂತ್ರೆ ಚಿತ್ತಜನಾಭ್ಯಾಮ್ ಎಂಬತಕ್ಕಂಥದ್ದು ಹೇತುವನ್ನು ಹೇಳ್ತಾ ಇದೆ. ಹೇಳುವಂತಹ ಹೇತುವನ್ನು ಹೇಳ್ತಕ್ಕಂಥ ಸೂತ್ರದಲ್ಲಿ ಸಾಧ್ಯವೂ ಕೂಡ ಅಭಿಮತವಾಗಿದೆ. ಜೀವ ಪರಮಾತ್ಮನೋ ಭಿನ್ನೌ ಎಂಬತಕ್ಕಂಥದ್ದು ಸಾಧ್ಯ. ಅತಃ ಭೇದಸ್ಯಾಪಿ ಸ್ಪಷ್ಟಮುಕ್ತತ್ವಾತ್, ಭೇದವನ್ನು ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಭೇದಮಾಹ ಇತ್ಯುಕ್ತಂ. ಸಚ ಸ್ಥಿತ್ಯಜನಾಭ್ಯಾಂಚ ಇತ್ಯಾಹ ಭೇದಮಾಹ ಎಂಬುದಾಗಿ ಹೇಳಿದ್ದಾರೆ. ಭೇದ ಸಾಧಕ ಸೂತ್ರಾಣಾಂ ಅಸ್ಮಾದಪಿ ಆದೌ ಸದ್ಭಾವೇಪಿ ಸಯುಕ್ತಿಕತ್ವಾತ್ ಗ್ರಂಥಸ್ಯ ಚ ಯುಕ್ತಿಮಲ್ಲಿಕಾತ್ವಾತ್ ಅಸ್ಯೈವ ಪ್ರಥಮತಃ ಗ್ರಹಣಂ. ಅಲ್ಲ, ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರಕ್ಕಿಂತ ಮೊದಲು ಭೇದವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸೂತ್ರ ಬ್ರಹ್ಮಸೂತ್ರದಲ್ಲಿ ಇದೆ. ಅದನ್ನು ಬಿಟ್ಟು ಯುಕ್ತಿಮಲ್ಲಿಕಾಕಾರರು ವಾದಿರಾಜತೀರ್ಥ ಶ್ರೀಪಾದಂಗಳವರು ಭೇದವನ್ನು ಸೂತ್ರಕಾರರು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರ ಮೊದಲು ಹೇಳೋದು ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರಕ್ಕಿಂತಲೂ ಮೊದಲು ಭೇದವನ್ನು ಹೇಳ್ತಕ್ಕಂತಹ ಸೂತ್ರಕಾರರ ಸೂತ್ರ ಇದೆ. ಹಾಗಾದರೆ ಸೂತ್ರಕಾರರದ್ದೇ ಭೇದವನ್ನು ಹೇಳ್ತಕ್ಕಂಥ ಬೇರೆ ಸೂತ್ರ ಇರಬೇಕಾದ್ರೆ ಆ ಎಲ್ಲ ಸೂತ್ರಗಳನ್ನು ಬಿಟ್ಟು ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರವನ್ನೇ ಈಗ ಯುಕ್ತಿಮಲ್ಲಿಕಾಕಾರರು ಮೊದಲು ಗ್ರಹಣ ಮಾಡಿದ್ದಾರೆ. ಏನು ಕಾರಣ? ಅದನ್ನು ಸುರೋತ್ತಮ ತೀರ್ಥರು ಹೇಳ್ತಾ ಇದ್ದಾರೆ. ಭೇದ ವ್ಯಪದೇಶಾಚಾನ್ಯ ಅಂತಕ್ಕಂಥ ಸೂತ್ರ ಅದು ಸ್ಥಿತ್ಯಜನಾಭ್ಯಾಂಚ ಎಂಬ ಸೂತ್ರಕ್ಕಿಂತ ಮೊದಲಿರೋದು. ಅದನ್ನು ಹೇಳ್ತಾ ಇದ್ದಾರೆ. ಭೇದ ಸಾಧಕ ಸೂತ್ರಾಣಾಂ ಅಸ್ಮಾದಪಿ ಆದೌ ಸದ್ಭಾವೇ. ಈ ಭೇದ ಸೂತ್ರ ಸ್ಥಿತ್ಯಜನಾಭ್ಯಾಂಚ ಸೂತ್ರ, ಇದಕ್ಕಿಂತಲೂ ಕೂಡ ಮೊದಲೇ ಭೇದ ಸಾಧಕ ಸೂತ್ರಾಣಾಂ ಆದೌ ಸದ್ಭಾವೇ. ಈ ಸೂತ್ರಕ್ಕಿಂತ ಮೊದಲು ಭೇದ ಸಾಧಕ ಸೂತ್ರಗಳಿದೆ, ಆದರೆ ಅದನ್ನು ಹೇಳಲಿಲ್ಲ. ಯಾಕೆ ಅಂತಂದರೆ ಸಯುಕ್ತಿಕತ್ವಾತ್ ಗ್ರಂಥಸ್ಯ ಚ. ಇದು ಯಾವುದು ಗ್ರಂಥ? ಇದು ಯುಕ್ತಿಮಲ್ಲಿಕಾ ಗ್ರಂಥ. ಏನು ಹೇಳಿದ್ರು ಯುಕ್ತಿ ಸಹಿತವಾಗಿ ಹೇಳ್ತೇವೆ ಅನ್ನೋದು ಗ್ರಂಥ. ಆದ್ದರಿಂದ ಈ ಗ್ರಂಥ ಯುಕ್ತಿ ಸಹಿತವಾಗಿ ವಿಷಯವನ್ನು ನಿರೂಪಣೆ ಮಾಡ್ತಕ್ಕಂಥ ಗ್ರಂಥ. ಆದ್ದರಿಂದ ಯುಕ್ತಿಮಲ್ಲಿಕತ್ವ ಅಸ್ಯೈವ ಸ್ಥಿತ್ಯಜನಾಭ್ಯಾಂಚ ಎಂಬತಕ್ಕಂಥ ಸೂತ್ರ ಯುಕ್ತಿ ಸಹಿತವಾಗಿ ಭೇದವನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಆ ಪ್ರಥಮತಃ ಗ್ರಹಣ ಸ್ಥಿತ್ಯಜನಾಭ್ಯಾಂಚ ಸೂತ್ರವನ್ನು ಮೊದಲು ಗ್ರಹಣ ಮಾಡಿದ್ದಾರೆ. ಅಸೌ ಅಂದರೆ ಸೂತ್ರಕಾರ ಅಂತ. ಉಭಯೇ ಮುಂದೆ ಏನಂತ? ಶಾರೀರಶ್ಚೋಭಯೋಪಿ ಭೇದೇನೈನ ಮಧೀಯತೆ ಅಂತ. ಅಲ್ಲಿ ಅಸೌ ಉಭಯೇಪಿತಿ ಸೂತ್ರೇ ಅಸೌ ಅಂತಿದೆ. ಅಸೌ ಅಂದರೆ ಯಾರು? ಸೂತ್ರಕಾರರು. ಉಭಯೇ ಯಾರವರು? ಕಾಣ್ವ ಮಾಧ್ಯಂದಿನ ಇತ್ಯುಭಯೇ ಶಾಖಿನಃ ಅಂತ. ಕಾಣ್ವ ಶಾಖಿಗಳು, ಮಾಧ್ಯಂದಿನ ಶಾಖಿಗಳು ಅಂತ ಇಬ್ಬರು. ಯಾವುದದು? ಯಾ ಆತ್ಮನಿ ತಿಷ್ಠನ್ ಆತ್ಮನೋ ಅಂತರಃ, ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರಃ ಇತಿ ಚ. ಆತ್ಮನಿ ತಿಷ್ಠನ್ ಅನ್ನೋದು ಕಾಣುವ ಶಾಖೆ, ವಿಜ್ಞಾನೇ ತಿಷ್ಠನ್ ಎಂಬತಕ್ಕಂಥದ್ದು ಮಾಧ್ಯಂದಿನ ಶಾಖೆಯಲ್ಲಿ. ವಾಕ್ಯಾಭ್ಯಾಮ್, ಈ ವಾಕ್ಯಗಳಿಂದ ಏನು ಹೇಳ್ತಾ ಇದ್ದಾರೆ? ಆಧಾರ ಆಧೇಯ ಭಾವೇನ
ಆತ್ಮನಿ ತಿಷ್ಠನ್ ವಿಜ್ಞಾನೇ ತಿಷ್ಠನ್. ಆಶ್ರಯ ಆತ್ಮ ವಿಜ್ಞಾನ, ಇರುವವನು ಆಧೇಯ ಪರಮಾತ್ಮ. ಹೀಗೆ ಆಧಾರಾಧೇಯ ಭಾವವನ್ನು ಹೇಳ್ತಾ ಇದ್ದಾರೆ. ವಾಕ್ಯಾಭ್ಯಾಂ ಆಧಾರಾಧೇಯ ಭಾವೇನ ಅಂತರ ಇತಿ ಸಾಕ್ಷಾತ್ ಯ ವಿಜ್ಞಾನಾದಂತರಃ ಯ ಆತ್ಮನಃ ಅಂತರಃ ಎಂಬುದಾಗಿ ಆತ್ಮಕ್ಕಿಂತ ಬೇರೆ ವಿಜ್ಞಾನಕ್ಕಿಂತ ಬೇರೆ ಎಂಬುದಾಗಿ ನೇರವಾಗಿಯೂ ಕೂಡ ಭೇದವನ್ನು ಹೇಳ್ತಾ ಇದ್ದಾರೆ. ಎರಡು ರೀತಿಯಲ್ಲಿ ಆಧಾರಾಧೇಯ ಭಾವ ಇರೋದರಿಂದ ಭೇದವನ್ನು ಹೇಳ್ತಾ ಇದ್ದಾರೆ, ಹಾಗೆ ಅಂತರ ಶಬ್ದದಿಂದ ನೇರವಾಗಿಯೂ ಭೇದವನ್ನು ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಭೇದವಾಚಕ ಅಂತರಪದೇನ ಚ ಏನಂ ಪರಮಾತ್ಮಾನಂ ಶಾರೀರಪದೋಕ್ತ ಜೀವಾತ್ ಭೇದೇನ ಅಧೀಯತೆ. ಶಾರೀರ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ಜೀವನಿಗಿಂತ ಬೇರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪಠಂತಿ ಇತಿ ಭೇದೆ ದ್ವಿಶಾಖಾ ಸಮ್ಮತಿಂ ಪ್ರಾಹ. ಭೇದ ವಿಷಯದಲ್ಲಿ ಕಾಣುವ ಮಾಧ್ಯಮದಿಂದ ಎರಡು ಶಾಖೆಗಳ ಸಮ್ಮತಿಯನ್ನು ಹೇಳಿದ್ದಾರೆ ಅಂತ. ಅನೇನ ಶಾರೀರಶ್ಚೋಭಯೇಪಿ ಭೇದೇನೈನಮಧೀಯತೆ ಇತಿ ಸೂತ್ರಂ ಸಂಗೃಹೀತಂ. ಈ ಅರ್ಥವನ್ನು ಹೇಳಿದ್ದರಿಂದ ಶಾರೀರಶ್ಚೋಭಯೋಪಿ ಶಾರೀರಶ್ಚೋಭಯೇಪಿ ಭೇದೇನೈನಮಧೀಯತೆ ಎಂಬತಕ್ಕಂಥ ಸೂತ್ರವನ್ನು ಗ್ರಹಣ ಮಾಡದಂತೆ ಆಯಿತು. ಇಲ್ಲಿ ಉಭಯೇಪಿ ಅಂತಿದೆಯಲ್ಲ, ಇದು ಬಹುವಚನ. ಉಭಯೇಪಿ ಅನ್ನೋದು ದ್ವಿವಚನ ಅಲ್ಲ. ಒಂದು ವೇಳೆ ದ್ವಿವಚನ ಆಗಿಬಿಟ್ರೆ ಅಲ್ಲಿ ಏದೂದೇ ದ್ವಿವಚನಂ ಪ್ರಗೃಹ್ಯಮಂತ ಪ್ರಗೃಹ್ಯ ಸಂಜ್ಞೆ ಬಂದು ಆಮೇಲೆ ಪ್ರಕೃತಿ ಭಾವ ಬಂದ್ಬಿಡುತ್ತೆ. ಉಭಯೇ ಅನ್ನೋದು ದ್ವಿವಚನ ಅಂತ ಇಟ್ಕೊಂಡ್ಬಿಟ್ರೆ ಏಕಾರಾಂತವಾದ ದ್ವಿವಚನ. ಏಕಾರಾಂತವಾದ ದ್ವಿವಚನಕ್ಕೆ ವ್ಯಾಕರಣ ರೀತ್ಯ ಅಲ್ಲಿ ಪ್ರಗೃಹ್ಯ ಸಂಜ್ಞೆ ಬರುತ್ತೆ. ಕೃತಪ್ರಗೃಹ್ಯ ಅಚಿನಿತ್ಯಂ ಅಂತ ಅಲ್ಲಿ ಸಂಧಿ ಆಗಲ್ಲ. ಉಭಯೇಪಿ ಅಂತ ಇಲ್ಲಿ ಸಂಧಿ ಮಾಡಿದ್ದಾರೆ. ಅದರಿಂದ ಏನಾಯಿತು? ದ್ವಿವಚನ ಅಲ್ಲ ಅಂತ ಆಯ್ತು, ಬಹುವಚನ ಅಂತ ಆಯಿತು. ಉಭಯೇ ಎಂಬಲ್ಲಿ ಎರಡಾಗುತ್ತೆ. ಉಭಯ ಉಭಯೇ ಉಭಯಾಹ ಅಂತ ಒಂದು, ಇನ್ನು ಎರಡನೇದು ಅಥವಾ ಉಭಯೇ ಉಭಯೇ ಅನ್ನೋಂಥದ್ದು ದ್ವಿವಚನ ಮಾತ್ರ. ಉಭಯ ನಿತ್ಯ ದ್ವಿವಚನ ಅಂತ ಉಭಯೇ ಅಂತ. ಅಥವಾ ಇನ್ನೊಂದು ಬಹುವಚನದಲ್ಲಿ ಉಭಯ ಉಭಯೌ ಉಭಯೇ ಅಂತ. ಉಭಯ ಉಭಯಂ ಉಭಯ ಉಭಯಾನಿ. ಹಾಗಾದರೆ ಉಭಯೇ ಎಂಬತಕ್ಕಂಥದ್ದು ದ್ವಿವಚನದಲ್ಲೂ ಬರುತ್ತೆ, ಬಹುವಚನದಲ್ಲೂ ಬರುತ್ತೆ. ಉಭಯ ಉಭಯೌ ಉಭಯೇ ಸರ್ವನಾಮ ಶಬ್ದ ಆದರೆ ಸರ್ವ ಸರ್ವೌ ಸರ್ವೇ, ಉಭಯ ಉಭಯೌ ಉಭಯೇ ಅಂತ ಈ ರೀತಿಯಲ್ಲಿ ಬಹುವಚನದಲ್ಲೂ ಬರುತ್ತೆ. ಇಲ್ಲೀಗ ಉಭಯ ಎಂಬತಕ್ಕಂಥದ್ದನ್ನು ದ್ವಿವಚನಾಂತವಾದ ಉಭಯ ಶಬ್ದವೋ ಅಥವಾ ಬಹುವಚನಾಂತವಾದ ಉಭಯ ಶಬ್ದವೋ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಲ್ಲ ಅಂದೆ, ದ್ವಿವಚನ ಅಲ್ಲ ಅಂದೆ. ಉಭಯೇಪಿ ಅಂತ ಸಂಧಿ ಮಾಡಿದ್ದಾರೆ, ಆದ್ದರಿಂದ ದ್ವಿವಚನ ಅಲ್ಲ, ಬಹುವಚನ. ಅಲ್ಲಿ ಅದನ್ನು ಹೇಳ್ತಾ ಇಲ್ಲ ಇಲ್ಲಿ. ಶಾಖಿನ ಹಾಲಿಗೆ ಅನ್ವಯ. ಉಭಯೇಪೀತಿ ಸಂಧಿಕರಣಾತ್. ಉಭಯೇಪಿ ಎಂಬುದಾಗಿ ಸಂಧಿಕರಣ ಮಾಡೋದ್ರಿಂದ ನಪುಂಸಕ ದ್ವಿವಚನಾಂತ ಉಭಯ ಪದೇನ ಪ್ರಕೃತಾಪೇಕ್ಷಿತ ವಚನದ್ವಯ ಮಾತ್ರ ಅಸಂಗೃಹ್ಯ ಉಭಾವಿತಿ ಶಾಖಾ ಪ್ರವರ್ತಕೌ ದ್ವೌ ಚ ಅನುಕ್ತ ಉಭಯೇ ಅಧೀಯತೆ ಇತಿ ಬಹುವಚನಾಂತ ಪದ ಪ್ರಯೋಗ ಶಾಖಾ ಪ್ರವರ್ತಕ ಅಭಿಯುಕ್ತ ಬಹುಪುರುಷ ಸಮ್ಮತಿಂಚ ಭೇದೇ ದರ್ಶಯಿತುಂ ಇತಿ ದ್ರಷ್ಟವ್ಯಂ ಅಂತ. ಯಾಕೆ ಎರಡು ಶಾಖೆಗಳು ಅಂತ ಹೇಳಬೇಕಾದ್ರೆ ದ್ವಿವಚನ ಹೇಳ್ಬೋದಾಗಿತ್ತು, ಅದನ್ನು ಬಿಟ್ಟು ಬಹುವಚನವನ್ನು ಹೇಳಿದ್ದಾರೆ. ಬಹುವಚನ ಹೇಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಸಂಧಿ ಮಾಡಿದ್ರಿಂದ. ದ್ವಿವಚನ ಇದ್ದರೆ ಸಂಧಿ ಆಗಲ್ಲ, ಸಂಧಿ ಮಾಡಿರೋದ್ರಿಂದ ದ್ವಿವಚನ ಅಲ್ಲ ಅಂತಾಯಿತು, ಬಹುವಚನ ಆಯಿತು. ಬಹುವಚನ ಹೇಳಿದ್ರಿಂದ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎರಡು ಶಾಖೆಗಳಿದ್ದಾರಲ್ಲ, ಎರಡೂ ಶಾಖೆಗಳ ಪ್ರವರ್ತಕರು ಅನೇಕರಿದ್ದಾರೆ. ಈ ಕಾಣ್ವ ಶಾಖಾ ಮಂತ್ರಗಳನ್ನು ಕಂಡವರು, ಹಾಗೆ ಮಾಧ್ಯಂದಿನ ಶಾಖಾ ಮಂತ್ರವನ್ನು ಕಂಡವರು, ಅದನ್ನು ಅನುಸರಣೆ ಮಾಡ್ಕೊಂಬಂದವರು ಅನೇಕರಿದ್ದಾರೆ. ಹಾಗಾದರೆ ಭೇದ ವಿಷಯದಲ್ಲಿ ಹೀಗೆ ಅನೇಕ ವ್ಯಕ್ತಿಗಳ ಸಮ್ಮತಿ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಉಭಯೇಪಿ ಎಂಬಲ್ಲಿ ಸಂಧಿ ಮಾಡದೇನೆ
ಬಹುವಚನವನ್ನು ಹೇಳಿ ಭೇದ ವಿಷಯದಲ್ಲಿ ಬಹುಸಮ್ಮತಿಯನ್ನು ಹೇಳ್ತಾ ಇದ್ದಾರೆ. ಉಭಯಂ ಉಭಯೇ ಉಭಯಾನಿ. ಹೌದು, ನಪುಂಸಕಲಿಂಗದಲ್ಲಿ ಉಭಯೇ ದ್ವಿವಚನ. ಆಮೇಲೆ ಉಭಯ ಉಭಯವು ಉಭಯೇ ಪುಲ್ಲಿಂಗದಲ್ಲಿ. ಹಾಂ, ಉಭಯ ಇಬ್ಬರೂ ಹೇಳ್ತಾರೆ. ಉಭಯೇಪಿ ಶಾಖಿನಃ, ಒಂದೊಂದು ಪರಸ್ಪರ ಸಮುಚ್ಚಯ ಮಾಡಬೇಕು. ಅವರನ್ನು ಹೇಳಿದ್ರೆ ಇವರನ್ನು ಹೇಳಬೇಕು, ಇವ್ರನ್ನ ಹೇಳಿ ಅವ್ರನ್ನ ಸಮುಚ್ಚಯ ಮಾಡಬೇಕು. ಅದಕ್ಕೋಸ್ಕರ ಅದೇ ಹೇಳಿದ್ದು. ಉಭಯೇ ಅಪಿ ಅಂತ ಸೂತ್ರ ಅಲ್ಲ, ಉಭಯೇಪಿ. ಸೂತ್ರದಲ್ಲಿ ಅಪಿಶಬ್ದ ಇದೆ, ಸೂತ್ರದಲ್ಲಿ ಅಪಿಶಬ್ದ ಇದೆ. ಅಪಿಶಬ್ದ ಸಂಧಿಯಾಗಿದೆ, ಅಪಿಶಬ್ದ ಇದೆ, ಸಂಧಿಯಾಗಿದೆ. ಆದ್ದರಿಂದ ಉಭಯೇ ಏನು ಶಬ್ದ ಬೇಕು? ಬಹುವಚನ ಅಂತ ಶಬ್ದವೇ ಆಗಬೇಕು. ಉಭಯೇ ಅಂತಲೇ ನಪುಂಸಕಲಿಂಗ ಶಬ್ದ ಆದರೆ ಸಂಧಿ ಆಗ್ತಿರ್ಲಿಲ್ಲ. ದ್ವಿವಚನ ಆದರೆ ಏದುವುದೇ ದ್ವಿವಚನಂ ಪ್ರಗೃಹ್ಯವಂತ ಪ್ರಗೃಹ್ಯ ಸಂಜ್ಞೆ, ಅಲ್ಲಿ ಸಂಧಿ ಆಗಲ್ಲ. ಇಲ್ಲಿ ಸಂಧಿ ಆಗಿದೆ. ಅದಕ್ಕೆ ಹೇಳಿದ್ದು ಅನೇಕರ ಸಮ್ಮತಿ ಇದೆ, ಇಬ್ಬರದ್ದು ಮಾತ್ರ ಅಲ್ಲ, ಅನೇಕರ ಸಮ್ಮತಿ ಅಂತ ತಿಳಿಸ್ಬೇಕು. ಅದಕ್ಕೋಸ್ಕರ ದ್ವಿವಚನ ಹೇಳದೆ ಬಹುವಚನವನ್ನು ಹೇಳಿದ್ದಾರೆ. ಅನೇನ ಏನು ಉಭಯೇಪಿ ಇತಿ ಸಂಧಿಕರಣಾತ್, ಉಭಯೇಪಿ ಎಂಬಲ್ಲಿ ಸಂಧಿ ಮಾಡಿದ್ದಾರೆ. ಆದ್ದರಿಂದ ನಪುಂಸಕ ದ್ವಿವಚನ ಅಂತ ಉಭಯ ಪದೇನ ಪ್ರಕೃತ ಅಪೇಕ್ಷಿತ ವಚನದ್ವಯ ಮಾತ್ರ ಅಸಂಗೃಹ್ಯ. ಉಭಯ ಎಂಬಲ್ಲಿ ಈಗ ಇಲ್ಲಿ ಹೇಳಿರ್ತಕ್ಕಂಥ ಕಾಣ್ವ ಮಾಧ್ಯಂದಿನ ಈ ಎರಡು ಶಾಖ್ಯವಾಕ್ಯ ಇದನ್ನು ಮಾತ್ರ ಸಂಗ್ರಹ ಮಾಡದೇನೆ ನಪುಂಸಕ ದ್ವಿವಚನ ಅಂತ ಉಭಯ ಪದೇನ ಪ್ರಕೃತ ಅಪೇಕ್ಷಿತ ವಚನದ್ವಯ ಎರಡು, ಯಾವುದು ಕಾಣ್ವ ಮಾಧ್ಯಂದಿನ ಎರಡು ವಚನ, ಅದನ್ನು ಮಾತ್ರ ಅಸಂಗೃಹ್ಯ. ಉಭೌ ಇತಿ ಶಾಖಾ ಪ್ರವರ್ತಕೌ ದೌಚ ಅನುಕ್ತ. ಶಾಖಾ ಪ್ರವರ್ತಕರು ಇಬ್ಬರು ಅಂತ ದ್ವಿವಚನ ಉಭೌ ಎಂಬುದಾಗಿ ವ್ಯಕ್ತಿಗಳನ್ನು ಹೇಳ್ತಕ್ಕಂಥ ಪುಲ್ಲಿಂಗದಲ್ಲೂ ಹೇಳಿಲ್ಲ. ವಚನ ಅಂತಾದರೆ ನಪುಂಸಕಲಿಂಗ, ವ್ಯಕ್ತಿ ಆದರೆ ಪುಲ್ಲಿಂಗ. ಅದರಿಂದ ಇಲ್ಲಿ ವಚನ ಏನು ಉಭಯ ಎಂಬುದಾಗಿ ಎರಡು ವಚನವನ್ನು ಹೇಳಿಲ್ಲ, ನಪುಂಸಕಲಿಂಗ ಶಬ್ದ ಅಲ್ಲ. ಆಮೇಲೆ ಉಭವ್ ಅಂತ ವ್ಯಕ್ತಿಯೂ ಅಲ್ಲ, ಉಭವ್ ಅಂತ ಹೇಳಬೇಕು ವ್ಯಕ್ತಿನ ಹೇಳಿದರೆ, ಅದನ್ನು ಹೇಳದೇನೆ ಉಭಯೇ ಅಧೀಯತೆ ಇತಿ ಬಹುವಚನಾಂತ ಪ್ರಯೋಗ, ಉಭಯೇ ಅಧೀಯತೆ ಎಂಬುದಾಗಿ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಯಾಕೆ? ಶಾಖಾ ಪ್ರವರ್ತಕ ಅಭಿಯುಕ್ತ ಬಹುಪುರುಷ ಸಮ್ಮತಿ. ಶಾಖಾ ಪ್ರವರ್ತಕರಾಗಿರ್ತಕ್ಕಂಥ ಜ್ಞಾನಿಗಳು ಅನೇಕರಿದ್ದಾರೆ ಎಂಬುದಾಗಿ ಭೇದದಲ್ಲಿ ಅನೇಕ ಪುರುಷ ಸಮ್ಮತಿಯನ್ನು ತಿಳಿಸಬೇಕು ಅಂಥೇಳಿ ಉಭಯ ಅಂತ ಹೇಳಿದ್ದಾರೆ. ಇಬ್ಬರೇ ಅಂದರೆ ವ್ಯಕ್ತಿಗಳಾಯಿತು, ಪುಲ್ಲಿಂಗ ಬರಬೇಕು, ಉಭಯೋ ಬರಬೇಕು. ಉಭಯ ಎಂತಾಗಲ್ಲ. ಹಾಂ ಹೌದು, ವ್ಯಕ್ತಿಯನ್ನು ಹೇಳೋದಾದರೆ ಪುಲ್ಲಿಂಗ, ಉಭಯ ಏನು ನಪುಂಸಕಲಿಂಗ ಇದೆ ಹೇಳಲ್ಲ. ವ್ಯಕ್ತಿಯನ್ನು ಹೇಳೋದಾದರೆ ಉಭವ್ ಅಂತ ಹೇಳಬೇಕಾಗಿತ್ತು. ಇನ್ನು ವಚನವನ್ನು ಹೇಳೋದಾದರೆ ದ್ವಿವಚನ ಹೇಳಬೇಕಾಗಿ ಸಂಧಿ ಮಾಡಬಾರ್ದಾಗಿತ್ತು. ಸಂಧಿ ಮಾಡಿದೆ. ಈಗ ದ್ವಿವಚನ ಆದರೆ ಸಂಧಿ ಮಾಡ್ಲಿಕ್ಕೆ ಬರಲ್ಲ, ಹೇಳಿದ್ನಲ್ಲ, ಇದುದೇ ದ್ವಿವಚನ ಪ್ರಗೃಹ್ಯಂ ಅಂತ. ಹಾಂ, ಹಾಗಾದರೆ ಉಭಯ ಅಂತ ಹೇಳಿದ್ದಾರೆ, ಸಂಧಿ ಮಾಡಿದ್ದಾರೆ. ಇದನ್ನೇನು ಗೊತ್ತಾಯಿತು? ಇದು ದ್ವಿವಚನಾಂತವಾದದ್ದಲ್ಲ, ಬಹುವಚನವಂತ ಅಂತ. ಬಹುವಚನ ಅಂತ ಹೇಳಿದ್ರಿಂದ ಏನು ಗೊತ್ತಾಯಿತು ಅಂತಂದರೆ, ಈ ಶಾಖಾ ಪ್ರವರ್ತಕರಾಗಿರ್ತಕ್ಕಂತಹ ಅಭಿಯುಕ್ತ ಅನೇಕ ವ್ಯಕ್ತಿಗಳು ಭೇದವನ್ನು ಒಪ್ಪಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಯಾವಾಗ? ಆದ್ದರಿಂದ ವ್ಯಕ್ತಿಯನ್ನು ಹೇಳದಂತೆ ಆಯ್ತೀಗ. ಹಾಂ, ಇಬ್ಬರೇ ಆಗಿದ್ರೆ ಉಭವ್ ಅಂತ ಹೇಳಬೇಕಾಗಿತ್ತು, ಉಭಯೇ ಅಂತಲ್ಲ. ವ್ಯಕ್ತಿಯನ್ನೇ ಹೇಳೋದಾಗಿದ್ದರೆ ಸೂತ್ರಕಾರರ ವಾಕ್ಯ ಹೇಗಿರಬೇಕು? ಶಾರೀರಶ್ಚಯ ಉಭಾವಪಿ ಅಂತ ಬೇಕಾಗಿತ್ತು.
ಉಭಯೇಪಿ ಆಗಲ್ಲ, ಇಬ್ಬರೇ ಅಂತ ಅರ್ಥ ಆಗಿದೆ. ಹಾಂ, ಅನೇಕ ಪುರುಷರ ಈ ಭೇದ ವಿಷಯದಲ್ಲಿ ಸಮ್ಮತಿ ಇದೆ. ಆಮೇಲೆ ಇತ್ಯತ್ರ ಸೂತ್ರಕೃತ ಕ್ವಚಿದಧಿಕರಣೆ ಭೇದಸ್ಯ ವ್ಯಪದೇಶಾಚ್ಚಾನ್ಯ ಇತ್ಯಸ್ಮಿನ್ ಇತ್ಯತ್ರ ಸೂತ್ರ. ಈ ಸೂತ್ರದಲ್ಲಿ ಭೇದ ವ್ಯಪದೇಶಾಚ್ಚ ಅನ್ಯ ಇತಿ ಸೂತ್ರಮನೇನ ಗೃಹಾತ್. ಭೇದಸ್ಯ ವ್ಯಪದೇಶಾಚ್ಚ ಅಂತಿದೆ, ಅದಕ್ಕೆ ಭೇದ ವ್ಯಪದೇಶಾಚ್ಚಾನ್ಯ ಅನ್ನೋದನ್ನು ಇಟ್ಕೊಳ್ಬೇಕು. ಭೇದೋಕ್ತ್ಯ ಏನಂತ, ಅಂತಶ್ಚಂದ್ರಮಸಿ ಮನಸಾಚರಂತಂ ಅಂತ. ಚಂದ್ರಮಸಿ ಅಂತಃ ಮನಸಾಚರಂತಂ ಆ ಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಚಂದ್ರನ ಒಳಗಡೆ ಸ್ವೇಚ್ಛೆಯಿಂದ ಸಂಚಾರ ಮಾಡುವವನು. ಇಂದ್ರಸ್ಯಾತ್ಮ ನಿಹಿತಃ ಅಂತ. ಇಂದ್ರಸ್ಯ ಆತ್ಮ, ಇಂದ್ರನ ಅಂತರ್ಯಾಮಿಯಾಗಿ ಇರುವವನು ಅಂತ. ಪಂಚಹೋತ ಅಂತ. ಇಂದ್ರಿಯ ಒಳಗಡೆ 5 ವಿಷಯಗಳನ್ನು ಜೀವರಿಗೆ ಜ್ಞಾನ ತಂದು ಕೊಡುವವನು ಅಂತ. ವಾಯೋ ಆತ್ಮಾನಂ, ವಾಯುವಿಗೆ ಅಂತರ್ಯಾಮಿಯಾಗಿ ಕವಯೋ ನಿಚಿಕ್ಯುಹು, ಜ್ಞಾನಿಗಳು ತಿಳಿದಿದ್ದಾರೆ ವಾಯೋ ಆತ್ಮಾನಂ ಎಂಬುದಾಗಿ. ಇಂದ್ರ ಆಮೇಲೆ ಸಹೈವ ಸಂತಂನ ವಿಜಾನಂತಿ ದೇವಾಹ, ಒಟ್ಟಿಗೆ ಇದ್ದರೂ ಕೂಡ ದೇವತೆಗಳು ತಿಳಿಯಲ್ಲ ಎಂಬುದಾಗಿ ಭೇದ ಪ್ರತಿಪಾದಕ ವಾಕ್ಯೇನ ಇಲ್ಲಿ ಭೇದವನ್ನು ಹೇಳ್ತಾ ಇದ್ದಾರೆ. ಏನು ಭೇದ? ಚಂದ್ರಮಸಿ ಅಂತಃ ಚರಂತಂ ಅಂತ ಭೇದ, ಇಂದ್ರಸ್ಯ ಆತ್ಮ ಅಂತ ಭೇದ, ವಾಯೋ ಆತ್ಮಾನಂ, ಆಮೇಲೆ ಸಹೈವ ಸಂತಂ, ಈ ರೀತಿಯಲ್ಲಿ ಭೇದವನ್ನು ಹೇಳಿದ್ದಾರೆ. ಅನ್ಯತಾ ಚಂದ್ರಾದಿಭ್ಯ ದೇವೇಭ್ಯ ಭಿನ್ನತ. ಆದ್ದರಿಂದ ಇಲ್ಲಿ ಭೇದವನ್ನು ಕೂಡ ಹೇಳಿದ್ದಾರೆ. ಅನ್ಯ, ಬೇರೆ ಅಂತ. ಬೇರೆ ಹೇಗೆ ಅಂತಂದರೆ ಅಲ್ಲಿ ಚಂದ್ರಾದಿ ದೇವತೆಗಳಿಗಿಂತ ಪರಮಾತ್ಮ ಬೇರೆ ಎಂಬುದಾಗಿ ಅನ್ಯತ್ವವನ್ನು ಹೇಳಿದ್ದಾರೆ. ಆಹ ಇತಿ ಪೂರ್ವೇಣ ಅನ್ವಯ. ಭೇದ ಪ್ರತಿಪಾದಕ ವಚನದ್ವಯ ಸಮಾಯೋಗಾತ್ ಭೇದಾರ್ಥಕ ಷಷ್ಠೀಬಲಾತ್ ಆತ್ಮಪದಂ ಅಂತರ್ಯಾಮಿ ಪರಂ ಅಂತ. ಅದರಿಂದ ಭೇದ ಪ್ರತಿಪಾದಕವಾದ ವಾಕ್ಯದ್ವಯ ಇದೆ. ಯಹ ಆತ್ಮನಿ ತಿಷ್ಠನ್ ಯಹ ವಿಜ್ಞಾನೆ ತಿಷ್ಠನ್ ಎಂಬುದಾಗಿ. ಆಮೇಲೆ ಭೇದಾರ್ಥಕ ಷಷ್ಠೀಬಲಾತ್ ಆತ್ಮನಃ ಅಂತರಃ ಎಂಬುದಾಗಿ. ಇಲ್ಲಿ ಇಂದ್ರಸ್ಯ ಆತ್ಮ, ಆಮೇಲೆ ವಾಯೋ ಆತ್ಮಾನಂ ಎಂಬಲ್ಲಿ ಷಷ್ಠಿ ವಿಭಕ್ತಿ ಅಂತಕ್ಕಂಥದ್ದಿದೆ. ಆತ್ಮಪದಂ, ಅಲ್ಲಿ ಆತ್ಮ ಶಬ್ದ ಇದೆ. ಎಲ್ಲಿ? ಯಹ ಆತ್ಮನಿ ತಿಷ್ಠನ್ ಎಂಬಲ್ಲಿ ಆತ್ಮ ಇದೆ. ಏಷತೆ ಆತ್ಮ ಅಂತಿದೆ. ಏಷತೆ ಆತ್ಮ, ಆತ್ಮ ಶಬ್ದ. ಆತ್ಮ ಯಾರವನು ಅಂತಂದರೆ ಅಂತರ್ಯಾಮಿ ಪರಂ. ಅಂತರ್ಯಾಮಿಯಾದ ಆತ್ಮನನ್ನು, ಜೀವಾತ್ಮನಲ್ಲ, ಜೀವಾತ್ಮನ ಒಳಗಡೆ ಇರ್ತಕ್ಕಂಥ ಪರಮಾತ್ಮನನ್ನು ಆತ್ಮ ಶಬ್ದದಿಂದ ಹೇಳುತ್ತಾ ಇದ್ದಾರೆ. ಅದರಿಂದ ಈ ಸೂತ್ರಗಳಲ್ಲಿ ಜೀವ ಪರಮಾತ್ಮನಿಗೆ ಭೇದವನ್ನು ಸಾಧನೆ ಮಾಡಿದ್ದಾರೆ. 2ವರೆಗೆ ತುಂಬ ಇದಕ್ಕೆ ತುಂಬ ವ್ಯಾಖ್ಯಾನಗಳಿದೆ. ಭೇದದ ಮುಖ್ಯಾರ್ಥ ಹೇಳಬೇಕಲ್ಲ, ಅದಕ್ಕೆ